ಕನ್ನಡ ಸಾಹಿತ್ಯ ಕೂಟ ಅರ್ಪಿಸುತ್ತಿರುವ 43ನೇ ಅಂತರ್ವಿಭಾಗದ ನಾಟಕ ಸ್ಪರ್ಧೆಯಲ್ಲಿ ಸಂರಕ್ಷಣಾ ವಿಭಾಗದವರು ಅರ್ಪಿಸುತ್ತಿರುವ ನಾಟಕ ಜತೆಗಿರುವನು ಚಂದಿರ. ರಚನೆ ಜಯಂತ್ ಕಾಯ್ಕಿನಿ. ನಿರ್ದೇಶನ ಶೈಲಶ್ರೀ ಎ ರುಬ್ದಿ. ಈಗ ನೋಡಿ ನಾಟಕ ಜತೆಗಿರುವನು ಚಂದಿರ. ಜತೆಗಿರುವನು ಚಂದಿರ. ಜತೆಗಿರುವನು ಚಂದಿರ. రం పపరం పరపరం పపరం పరపరం పపరం పరపరం పరే రం పపరం పరపరం పపరం పరపరం పపరం పరపరం పరే రం పపరం పరపరం పపరం పరపరం పపరం పరపరం పరే రం పరం 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 పరే ಪರಂ 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 ಪರೇ. ಹೊರಳಿಗೊಂದು ಭೇಟಿ ಹಾಕೊಂಡು ಒಟ್ಟಿ ಕಾಲ್ನಾಗೆ ಕೊಕ್ಕರೆಂಗ್ ನಿಂತ್ಕೊಂಡು ಸರ್ಕಸ್ ಮಾಡ್ತಾ ಆಡುವಿಸ್ತಾನಲ್ಲ ನಮ್ಮ ಈ ಭೇಟಿ ಮಾಸ್ಟರ್. ಕೊರಳಿಗೆ ಭೇಟಿ ಹಾಕೊಂಡು ಹೋದಲ್ಲಿ ಬಂದಲ್ಲಿ ಹಾಡು ಬಾರಿಸೋದು ನಿಮಗೆ ಕಂಡಷ್ಟು ಸುಲಭಲ್ಲ ಅದು. ನೀವು ಕೇಳ್ಬೋದು ಸ್ವಾಮಿ, ಕೊರಳಿಗೆ ಭೇಟಿ ಹಾಕೊಂಡು ಇಷ್ಟೊಂದು ಭಾರ ಕಟ್ಕೊಂಡು ಯಾಕಪ್ಪ ಹಾಡ್ತೀರಾ ಅಂತ. ಇದಕ್ಕೂ ಉತ್ತರ ಸರಳ ಸ್ವಾಮಿ. ಇದು ನಮ್ಮ ಬದುಕಿನ ಹಾಡು, ಇದು ನಮ್ಮ ನಿತ್ಯದ ಹಾಡು. ಒಂದೇ ಶಬ್ದದ ಭಾರಿ ಉತ್ತರ ಪರಂ ಪರಂ ಪರಂಪರೆ. ಪರಂ 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 ಪರಂಪರೆ ಪರಂ 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 ಪರಂಪರೆ. ಮಡದಿ ಮಕ್ಕಳ ಸಾಕೋಕಂತ ಹಗಲು ರಾತ್ರಿ ದುಡಿತಾನೆ. ದಣಿದು ಕೈ ನಿಂತಾಗೆಲ್ಲ ದೇವ್ರ ಹತ್ರ ಬೇಡ್ತಾನೆ. ಮಡದಿ ಮಕ್ಕಳ ಸಾಕೋಕಂತ ಹಗಲು ರಾತ್ರಿ ದುಡಿತಾನೆ. ದಣಿದು ಕೈ ನಿಂತಾಗೆಲ್ಲ ದೇವ್ರ ಹತ್ರ ಬೇಡ್ತಾನೆ. ಬಂದರು ಎಂತದೆ ತೊಂದರೆ, ಇವನೇ ಈ ಮನೆಗೆ ದೊರೆ. ಬಂದರು ಎಂತದೆ ತೊಂದರೆ, ಇವನೇ ಈ ಮನೆಗೆ ದೊರೆ. ಯಾರವನು ಯಾರವನು? ಅಪ್ಪ ಅಪ್ಪ ಅವನ ಹೆಸರು, ಅಪ್ಪ ಅವನ ಹೆಸರು ಪರಂ 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 ಪರಂಪರೆ. ಪರಪರಪಂ ರಪಪರಪಂ ಪರಂಪರೆ. ಸೌದೆ ಇಲ್ಲದೆ ಉರಿಸುವಳು ಒಲೆ, ಇಂಡಿ ರಾತ್ರಿ ಹೊಲಿತಾಳೆ. ಸೌದೆ ಇಲ್ಲದೆ ಉರಿಸುವಳು ಒಲೆ, ಇಡೀ ರಾತ್ರಿ ಹೊಲಿತಾಳೆ. ಇದ್ದುದರಲ್ಲಿ ಮಕ್ಕಳ ಬೆಳೆಸಿ ನದಿಗಳಂತೆ ಸವೆತಾಳೆ. ಅಪ್ಪನು ಕುರಾನು ಓದಲು ಕೂತರೆ ಕಂಗಳ ಮುಚ್ಚಿ ಕುಂತಾಳೆ. ಅಪ್ಪನು ಕುರಾನು ಓದಲು ಕೂತರೆ ಕಂಗಳ ಮುಚ್ಚಿ ಕುಂತಾಳೆ. ಯಾರವಳು ಯಾರವಳು? ಅಮ್ಮ. ಹಾ, ಅಮ್ಮ ಅವಳ ಹೆಸರು, ಅಮ್ಮ ಅವಳ ಹೆಸರು ಪರಂ 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 ಪರಂಪರೆ. ಪರಪರಪಂ ರಪಪರಪಂ ಪರಂಪರೆ. ಪರಂ 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 ಪರಂಪರೆ. ಪರಂ 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 ಪರಂಪರೆ. ಸೈರೆಯಲ್ಲಿ ಕೆಲ್ಸದ ಹೊತ್ತಿಗೆ ಎಲ್ಲಾದ್ರೂ ಮಾಯ ಆಗ್ಬಿಡ್ತಾಳೆ ಕಳ್ಳಿ. ಇಲ್ಲ ಅಮ್ಮ, ಅವಳು ಬೇಕರಿಗೂ ಡಬ್ಬಿಗಳನ್ನೇ ತೊಳಿತಿದ್ದಾಳೆ. ಡಬ್ಬಿ ತೊಳಿತಿದ್ದಾಳೋ ಪುಸ್ತಕ ಓದ್ತಿದ್ದಾಳೋ? ಸರಿ ಸರಿ ಬೇಗ ಮಾಡಿ. ರಂಜಾನ್ ಬೇರೆ ಮನೆ ಬಾಗಿಲು ಬಂದ್ಬಿಟ್ಟಿದೆ, ಬೇಗ ಶಾವಿಗೆ ಮುಗಿಸಿ. ಅಪ್ಪ ಯಾವಾಗಮ್ಮ ಬರ್ತಾರೆ? ಅವ್ರು ಇವತ್ತು ಊಟಕ್ಕೆ ಬರ್ತಾರೋ ಇಲ್ವೋ. ಮೊದ್ಲೇ ರೋಜಾ ಉಪವಾಸ ಸಾಲ್ದು ಅಂತ ಇಡೀ ದಿನ ಬೇಕ್ರಿಲ್ ಬೇಯೋದು. ಮನೆಗೆ ಬಂದ್ ಕೂಡ್ಲೆ ರಂಜಾನ್ ಹಬ್ಬ ಬಂತು, ಅದಾಗಿಲ್ಲ ಇದಾಗಿಲ್ಲ ಅಂತ ರಂಪರಾದ ಅಂತ ಮಾಡೋದು. ಅಲ್ಲ ಅಮ್ಮ, ಅವರು ನಮ್ಗಾಗಿ ಎಷ್ಟು ಕಷ್ಟಪಡ್ತಾರೆ ಅಂತ ಗೊತ್ತಿದ್ದು ನೀನು. ಸಾಕ್ ಸುಮ್ಮನೆ ಬಂದ್ಬಿಟ್ಲು ದೊಡ್ಡದಾಗಿ ಅಪ್ಪನ್ ಬಾಜು ಹಿಡ್ಕೊಂಡು. ನಿನ್ಗಿಂತ ಜಾಸ್ತಿ ವರ್ಷ ಅವ್ರ ಜೊತೆ ಸೌದಿರೋದು
ನಮ್ಮ ಅಪ್ಪನೇ ಇಲ್ದಂಗೆ ಅಯ್ಯೋ ಇದೊಂದು ಜಿಲ್ಲೆ ಕೂಡ ಓಡಾಡಂಗಿಲ್ಲ ಅಂತೀನಿ. ದೊಡ್ಡ ದೊಣ್ಣೆ ನಾಯಕ. ಅಯ್ಯೋ ಶಬ್ನ ಹೋಗಿ ಬಚ್ಚಲುಗೋಗಿ ನೋಡು, ಹೊಗೆ ಇಳ್ತಾ ಇತ್ತು. ಸರಿ ಅಮ್ಮ. ಆಹಾ ನೋಡು ಸಿಕ್ಕು ಕಳ್ಳಿ. ಏನೇ ಡಬ್ಬಿ ತೊಳಿತಿದ್ದ ಇಲ್ಲ ಪುಸ್ತಕ ಓದ್ತಿದ್ದ? ಎಲ್ಲ ಕಡೆ ಹುಡುಗಿಯರಿಗೆ ಯಾಕೆ ಬೇಕಂತೀನಿ ಪುಸ್ತಕದ ಹುಚ್ಚು. ಇದ್ರಿಂದ ನಿಂಗೊಂದು ಒಳ್ಳೆ ವರ ಸಿಗ್ತಾನೆ ನಂಗಿದ್ರೆ ತಗೋ ಓದ್ಕೋ. ಕೊಡಮ್ಮ ನೀನು ಸುಮ್ಮನೆ. ವರ್ಷ ಆಯ್ತು ಅಕ್ಕೋ, ನೋಡು ಗಂಟೊರ್ದು ಚಾಂದಿವಿ ಈ ಕಡೆನೆ ಬರ್ತಾ ಇದ್ದಾಳೆ. ಗಂಟಲ್ಲಿ ಎಂತೆಂತ ಗಂಗಣ್ಣ ಇಟ್ಕೊಂಡಿದ್ದಳು ಏನೋ. ಅಮ್ಮ ಕರೀಲ ಇಲ್ಲಿ. ಸಾಕ್ ಸುಮ್ನಿರೆ. ಅದೆಷ್ಟು ಅವಸರ ನಿಂಗೆ? ತರ್ಲೆ ಮೊದ್ಲು ನನ್ ಮುದ್ದು ಅರ್ಶಂಗ್ ಒಂದ್ ಗಂಟು ತರ್ಲಿ ಅವಳು. ಅದನ್ನೇ ತಂದಿದ್ದಾಳೋ ಏನೋ. ಅಯ್ಯೋ ನಿನ್ ಬಾಯಿಗೆ ಸಕ್ಕರೆ ಹಾಕ್ಲಿ. ಅಲ್ಲ ಅಮ್ಮ, ಅವಳು ಗಂಡು ಅಂತ ಏನೇನೇನೋ ತಗೊಂಡ್ ಬರ್ತಿದ್ದಾಳೆ. ಹೋದ್ ಸರಿ ಅವಳು ತಗೊಂಬಂದಿದ್ ಗಂಡು ಎಷ್ಟು ಮುದಿ ಆಗಿದ್ದ ಅಂದ್ರೆ ತಲೆಯಲ್ಲಿ ಕೂದ್ಲೇ ಇರ್ಲಿಲ್ಲ. ಅಲ್ಲ ಕಣೆ, ವರದಕ್ಷಿಣೆ ಕೊಡೋ ತಾಕತ್ತಿಲ್ಲ ನಮ್ಗೆ. ಆಯ್ಕೆ ಎಲ್ಲಿಂದ ಬಂತೆ? ಹಾ ನೋಡು, ಹಂಗೂ ನೀನ್ ಕೂದ್ಲೇಬೇಕು ಅಂತ ಇದ್ರೆ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಒಂದ್ ಕೋತಿಂಗ್ ಕಟ್ಕೊಂಡ್ಬಿಡು. ಅಮ್ಮ, ನಂಗಿನ್ನ 20 ಆಗಿಲ್ಲ. ಕೂಗೆ ಕೂಗು, ಇನ್ನೂ ದೊಡ್ಡದಾಗ ಕೂಗು. ಊರಿಗೆಲ್ಲ ಗೊತ್ತಾಗ್ಲಿ ನಿಂಗೆ ಎಷ್ಟು ವಯಸ್ಸಾಯ್ತು ಅಂತ. ನಡಿ ಮೊದ್ಲು ಕೆಲ್ಸ ಮುಗ್ಸು. ಮುನೀರ್, ಅಯ್ಯೋ ನಂಗಿರ್ಲಿ. ನಿಮ್ದಕ್ಕೆ ಏನೇ ಹೇಳು ಮುನೀರ್. ನಿಂದು ಹೆಣ್ಮಕ್ಳು ಮುತ್ತುಗಳು, ತೊಳೆದಿಟ್ಟ ಮುತ್ತುಗಳಮ್ಮ. ಕಾಳಜಿನಕ್ಕೋ ಪ್ರತಿಯೊಬ್ಬರನ್ನು ದಳ ಹತ್ತಿಸ್ತೇನೆ. ಆದ್ರೆ ಏಕ್ ಷರತ್ತು, ಏನಕ್ಕೋ ಓ ನಕ್ಕೋ ಅಂತ ನಮ್ದಕ್ಕೆ ನೀನು ಕಿರಿಕಿರಿ ಮಾಡಬಾರ್ದು. ಇಲ್ದೇ ಇರೋ ಗಂಡಿಗೆಕ್ಕಿಂತ ಕೆಟ್ಟಿಗೆ ಗಂಡ ವಾಸಿನಮ್ಮ. ಈಗ ನಮ್ದಕ್ಕೆ ಬೇಕೋ ಈ ಪೈಸಕ್ಕೂ ಪ್ರಯೋಜನ ಮಾಡದ ನನ್ ಗಂಡ ಅಂದು ನಮ್ಗೆ ಬಿದ್ದೆ ಮಾಡಿ ಮತ್ತೆ ಚಲಾಗಯ. ನೆನ್ಪಿಗೆ ಆದ್ರೆ ಸಾಕು ಮೈಗೆ ಉಳಿತದೆ. ಸಿಟ್ಟು ಬಂದ್ರೆ ಜಗಳ ಕಲ್ಬೇಕು ಅನ್ಬೇಕೋ ಬೇಡೋ. ಅಯ್ಯ ಅವನಿಗೆ ಮನೆ ಹಾಳಾಗ್ಲಿ. ನಮ್ದುಗೆ ಇಲ್ಲಿ ಸುಮ್ನೆ ಬಂದಿಲ್ಲ, ನಿಂಗೊಂದು ಚಲೋ ಸುದ್ದಿ ತಂದಿದೀನಿ. ಹೌದಾ ಚಂದಿವಿ? ಬನ್ನಿ ಒಳಗೆ ಮಾತಾಡೋಣ. ಅರೆ ಜಾನ್ವಿ, ಹರ್ಷಿಯಾ, ಹಾ ಆತಾವ್ ಆತಾವ್. ಹರ್ಷಿಯಾ, ಶಫಿ ಅವಳಿಗೆ ಕೆಲ್ಸ ಇದೆ, ಆಮೇಲೆ ಬಾ. ಅವಳಿಗೆ ಮಾತಾಡ್ಬೇಕಿತ್ತು. ಆಮೇಲೆ ಬಾ ಅಂತಲ್ವಾ ಶಫಿ? ನಡಿ. ಯಾರು ಶೆಫಿನೇನೋ. ಏಯ್ ಮೊದ್ಲು ಕೆಲ್ಸ ಮುಗಿಸಿ ನಡಿಯೇ. ಶಫಿ ಆಮೇಲೆ, ಶಫಿ ಆಮೇಲೆ ಅಂದ ತಾನೆ. ಅದ್ ಸರಿ ಮುನಿ, ಆ ಮೂರ್ಖ ಸಿಗ್ಗರ್ಜಿಗೆ ಏನ್ ಕೆಲ್ಸ ನಿನ್ ಭೇಟಿ ಹತ್ರ? ಛೇ ಶಾಂತಿವಿ, ಮನೆ ಮಗ ತರ ಅವನು. ಅದಿರ್ಲಿ, ನಂಗೇನೋ ಸುದ್ದಿ. ಹಾ ಇದೆ ಇದೆ. ಸುದ್ದಿಗೇನು ಅಂದ್ರೆ ಆ ನಮ್ ಕಲಾಯ್ ಬಾಯಿ ಸಂಶಾದೇನ ಚಲೋ ಮನುಷ್ಯ. ಇಡೀ ಊರ್ಗೆ ಉಣ್ಕಾಯ್ಕ ಪಾತ್ರೆ ಅಂಗಡಿ ಕಲಾಯ್ ದಂಧೆ ಮಾಡ್ತಾನೆ. ಸಾಕಷ್ಟು ಸ್ಥಿತಿವಂತ ಅಂತ ತುಂಬು ಬಿ ಮಾಡಿದ್ನು. ಆದ್ರೆ ಪಾಪ ಅವನು ಹೆಂಡತಿಗೆ ನಿರೋಗಿ 10 साल हो गए. ತುಂಬಾ ಬೇಜಾರ್ನ ಹೈ. ಇರ್ಲಿ ಶಾಂತಿವಿ, ಹೇಳಿ ಏನಂತೆ ಕಲಾಯ್ ಬಾಯ್ದು? ಹಾ ಅದು ಏನು ಅಂದ್ರೆ ತಿಳಿತಲ್ಲ, ತಿಳಿದಿ ಇನ್ನೇನು. ಚುಟ್ಕಾಗಿ ಹೇಳ್ಬೇಕಂದ್ರೆ ಒಂದು ಕಣ್ಣು ಇಡೀ ಊರ್ಗೆ ಸುತ್ತಾಡಿ ಕೊನೆಗೆ ನಿನ್ ಭೇಟಿ ಹರ್ಷ ಮೇಲೆ ಬಂದಿದೆ. ಏನು ಏನು ನಮ್ಮ ವಿಷಯನ? ಹಾ ಹೌದೌದು. ಈ ಅವಕಾಶನ ತಪ್ಪಿಸ್ಕೋಬೇಡ. ಆಯ್ತು ಮುನಿ, ಇನ್ನಾನ್ ಹೊರಟೆ. ಹಾ ನನ್ ದಕ್ಷಿಣೆ ನಿನ್ ಕಣ್ಣಾಗೆ ನೋಡ್ಕೊತೀನಿ ಬಿಡು. ಸರಿ ಚಂದಿವಿ, ಏನೋ ಅನ್ನಿ. ಅಮ್ಮ ಏನಂತಳಮ್ಮ ಚಾಂದಿ ಬಿ? ಅದನ್ನ ಸಮಯ ಬಂದಾಗ ಹೇಳ್ತೀನಿ. ಮೊದ್ಲು ಕೆಲ್ಸ ಮುಗಿಸಿ ನಡಿ. ನಂಗೇನೋ ಅನ್ಮಾನ, ಅರ್ಷಿ ರಾಣಿಗೆ ಇವತ್ತು ಒಂದ್ವರ ಬಂದೇ ಬಿಟ್ಟಿದೆ ಅಂತ. ಏನ್ ಬೇಕಾಗಿಲ್ಲ ಚಾಂಡಿ ಬಿ, ನಂಗಾಗೋರ ತರ್ಬೇಕಾಗಿಲ್ಲ. ಓ ಆ ಶಫಿಯಾಗ್ ಬಂದಿದ್ದ ಮಧ್ಯೆಯಲ್ಲಿ ಆ ಚಾಂದ್
ಚಾಂದ್ ಬೇಬಿ ನಂಗೂ ಒಂದು ಗಂಡ ತಾರೆ, ಚಾಂದ್ ಬೇಬಿ ನಂಗೂ ಒಂದು ಗಂಡ ತಾರೆ, ಚಂದದ ಗಂಡ ತಾರೆ, ತಾಜಾ ಗಂಡ ತಾರೆ, ಚಂದದ ಗಂಡ ತಾರೆ, ತಾಜಾ ಗಂಡ ತಾರೆ. ಹಗಲೆಲ್ಲ ಸುತ್ತಾಡಿ ನಾ ಕೂರು ಜಾಲಾಡಿ, ಹಗಲೆಲ್ಲ ಸುತ್ತಾಡಿ ನಾ ಕೂರು ಜಾಲಾಡಿ, ಯಾರಿಗೂ ಸಿಗದಂತ ಗಂಡ ತಾರೆ, ಯಾರಿಗೂ ಸಿಗದಂತ ಗಂಡ ತಾರೆ. ಚಾಂದ್ ಬೇಬಿ ಚಾಂದ್ ಬೇಬಿ ಚಾಂದ್ ಬೇಬಿ ನಂಗೂ ಒಂದು ಗಂಡ ತಾರೆ, ಚಾಂದ್ ಬೇಬಿ ನಂಗೂ ಒಂದು ಗಂಡ ತಾರೆ. ಚೂಡು, ರುಕ್ಕು ರುಕ್ಕೋ ಜರಾ, ನಿಮ್ದು ಕಲ್ಲ ಗಂಡಿಗೆ ನಾನೇ ತಗೊಂಬರೋದು. ಯಾವ ಹೂವೆ ಬಾಯಿ ಅಲ್ಲ, ಈ ರಂಜಾನ್ ಹೊತ್ತ ಸಮಯದಲ್ಲಿ ಈ ಸೈಕಲ್ ಹಾಳಾಗ್ಬೇಕಾ? ಅಯ್ಯೋ ಇರು ಸ್ವಾತಿ ಇರು. ಇವತ್ತು ನಾನು ನನ್ನ ಸೈಕಲ್ ಅಲ್ಲಪ್ಪ ದೋಸ್ತ, ಈ ರಂಜಾನ್ ಉಪವಾಸ ಹೊತ್ತಿಗೆ ಸರಿಯಾಗಿದೆ ಈ ನನ್ನ ಸೈಕಲ್ನ ಉಳಿಬೇಕಿಲ್ಲ. ಮತ್ತೆ ಮತ್ತೆ ನೀನ್ ನಾನೇ ಯಾಕಿಸ್ತೀನೋ ಮಾರಾಯ. ಅಲ್ಲ, ಮೂರೇ ಮಕ್ಕಳು ಕೊಟ್ಟೆ, ಸಮೃದ್ಧವಾದ ಬಡತನ ಕೊಟ್ಟೆ, ಈಗ ನನ್ನ ಸೈಕಲ್ ಮೇಲೆ ಯಾಕಪ್ಪ ನಿನ್ ಕಣ್ಣು? ಓ, ಊರಿಡೀ ಕತ್ತೆ ತಿರ್ಗಾಡೋದ್ ನೋಡಿ ನಿನ್ ಖುಷಿ ಆಗುತ್ತೇನೋ ಮಾರಾಯ? ಗೊತ್ತು ಗೊತ್ತು, ಮೇಲ್ ಕೂತ್ಕೊಂಡು ನಿನಗೆ ಬೇಸರ ಆದಾಗಲ್ಲ ಈ ಬೇಕರಿ ಮೇಲೊಂದಿಗೆ ಕೊಂಚ ತಮಾಷೆ ಮಾಡುತ್ತೆ ತಾನೇ? ಹಾ ರೀ, ನಡೀರಿ ಮನೆ ಕಡೆ, ಕೊನೆಗೂ ಬಂದ್ರಲ್ಲ. ನಾನು ನಿಜ ಆಮೇಲೆ ಮಾತಾಡ್ತೀನಿ. ಬಿಸ್ಲಲ್ಲಿ ತಗೊಂಡ್ ಬರ್ತಿದ್ದೀರಾ? ಬಿಸಿಲಲ್ಲಿ ಬೇರೆ ಕಲಿಯೋದಂದ್ರೆ ನನಗೆ ತುಂಬಾ ಇಷ್ಟ, ಅದಕ್ಕೆ. ಸರಿ ಸರಿ, ಮನೆ ನಡೀರಿ, ಗೊತ್ತಾಯ್ತು. ರೀ, ನಿಮ್ಗೊಂದು ಸುದ್ದಿ ಹೇಳ್ಬೇಕು, ಬೇಗ ಬರ್ತೀನಿ ನಾನು. ಅಲ್ಲಪ್ಪ ದೋಸ್ತ, ಗೋಲಾಡ್ತೀನಿ ಅನ್ಕೋಬೇಡ, ಎಲ್ಲ ನಿನ್ ದಯ ಬಿಡು. ಒಪ್ಪೊತ್ತು ಊಟ, ಬೆಲೆ ತಿರೋ 3 ಹೆಣ್ಮಕ್ಳು, ನಾನೊಬ್ನೆಲ್ಲ ಬಿಡು. ಈ ನಿನ್ ರಾಜ್ಯದಲ್ಲಿ ಅದೆಷ್ಟೋ ಗರೀಬ್ರಿದ್ದಾರೆ. ಗರೀಬ್ನಾಗಿರೋದೇನು ಬೇಸರದ ಸಂಗತಿ ಅಲ್ಲಪ್ಪ, ಹಾಗಂತೇಳಿ ಅದೇನು ಅಭಿಮಾನ ಸಂಗತಿನೂ ಅಲ್ಲ. ಒಂಚೂರು ಸಿರಿನ ಈ ನನ್ನ ಹುಡುಗಿಗೆ ಹಾಕಿದ್ರೆ ನಿನ್ ಗಂಟೆನೋಗುತ್ತೋ ಮಾರಾಯ. ನಾನಾಗಿದ್ರೆ ಒಬ್ಬ ಶ್ರೀಮಂತ, ನಾನಾಗಿದ್ರೆ ಒಬ್ಬ ಶ್ರೀಮಂತ, ಹೋಗ್ತಿದ್ದೆ ಯಾರಪ್ಪನ್ ಗಂಟು, ಕೂತಲ್ಲೇ ಉಣ್ಣುತ್ತಾ ನಿಂತಲ್ಲೇ ಆಡುತ್ತಾ, ಕೂತಲ್ಲೇ ಉಣ್ಣುತ್ತಾ ನಿಂತಲ್ಲೇ ಆಡುತ್ತಾ, ನಾನಾಗಿದ್ರೆ ಒಬ್ಬ ಶ್ರೀಮಂತ. ಕಟ್ತೀನಿ ಊರ ಮಧ್ಯೆ ಮಹಡಿ ಮನೆ, ಮಹಡಿ ಮೇಲ್ ಮಹಡಿ ಮೇಲ್ ಮಹಡಿ ಮನೆ, ಎಲ್ಲ ಮಕ್ಳಿಗೊಂದೊಂದ್ ಕೋಣೆ, ಹೆಂಡಿಗೆರಡು ಸಾಕು, ನಂಗೆ ಮಾತ್ರ 4. ಆ ಕೋಣೆಲ್ ತಿಂತೀನಿ, ಈ ಕೋಣೆಲ್ ಕುಡಿತೀನಿ, ಆ ಕೋಣೆಲ್ ಮಲಗಿದ್ರೆ ಈ ಕೋಣೆಲ್ ಹೇಳ್ತೀನಿ. ನಾನಾಗಿದ್ರೆ ಒಬ್ಬ ಶ್ರೀಮಂತ. ನಿಮ್ದಾಗಿನೇ ಕಾಯ್ತಾ ಇದ್ವಿ, ಏನಾದ್ರೂ ಸುದ್ದಿ ತಂದಿದ್ರೆ ಹೇಳು. ಪಂಜಾಬಿನಲ್ಲಿ ಮಳೆ ಹೆಚ್ಚಾಗಿ ಬೆಳೆ ನಾಶ, ರಾಜಸ್ಥಾನದಲ್ಲಿ ಭೀಕರ ಬಿರುಗಾಳಿಯಿಂದ ಚಂಡಮಾರುತ. ಏನ್ ನೀವು ಸುಪ್ಪಣ್ಣ, ಇವತ್ತೇನ್ ಸುದ್ದಿ ತರಿಸಿದ್ದಿ? ನಾನ್ಯಾರಪ್ಪ ಸುದ್ದಿ ತರಿಸೋನು, ನಾನು ಬರೇ ಓದೋನು. ಹೌದೇನ್ರಪ್ಪ? ನಾನು ಸುದ್ದಿ ತರಿಸೋನಾಗಿದ್ರೆ ಒಳ್ಳೆ ಸುದ್ದಿನೇ ತರಿಸ್ತಿದ್ದೆ, ಇಂತ ಕೆಟ್ಟ ಸುದ್ದಿಗಳನ್ನಲ್ಲ. ಹೌದೇನ್ರಪ್ಪ? ಏನಪ್ಪ ಬ್ರಿಟಿಷರು ಹೋಗೋದಿಲ್ಲ ಅಂತಿದ್ದಾರೆ, ಹೆಂಗಸರೇನಾದ್ರು ಶಾಲೆಗೆ ಹೋಗ್ತಿದಾರ? ಯೂಸುಫಣ್ಣ ಬಾಣ, ಏನಾದ್ರೂ ಸುದ್ದಿ ಇದ್ರೆ ಹೇಳು. ಉತ್ತರದಲ್ಲಿ ದಂಗೆಗಳು ಶುರುವಾಗಿವೆ, ಜನರೆಲ್ಲ ಊರು ಬಿಡ್ತಾ ಇದ್ದಾರೆ. ನಿನ್ನೆ ಬರೇಲಿ, ಇಂದು ಫತೇಪುರ. ಫತೇಪುರ ನಿಮ್ಗಾಗಿ ಬೇರೆ ದೇಶ ಆಗಿದೆ.
ಅಲ್ಲಿ ಹೋಗಿ ಅಂತಾರೆ. ಇಲ್ಲಿ ನಿಮಗೆ ಗಂಡಾಂತರ ಕಾದಿದೆಯಂತೆ. ಅದಕ್ಕೆ ಜನರೆಲ್ಲ ಆ ಊರು ಬಿಡ್ತಾ ಇದ್ದಾರೆ. ಅಣ್ಣ ಊರೇ ಖಾಲಿ ಮಾಡ್ತಾ ಇದಾರೆ. ಪ್ಲೇಗ್ ಏನಾದ್ರು ಬಂದಿದ್ಯಾ? ಅಂತೆಂತ ಪ್ಲೇಗ್ ಅಲ್ಲಣ್ಣ, ಮನುಷ್ಯರನ್ನ ಇಲಿಗಳನ್ನಾಗಿಸೋ ಪ್ಲೇಗು. ವಿಸುಕಣ್ಣ ಒಂದಾದ್ರೂ ಚಲೋ ಸುದ್ದಿ ತರ್ಬಾರ್ದಾ? ನಾನೇನಪ್ಪ ಮಾಡ್ಲಿ, ನಾನು ಬರೇ ಓದವನು. ಹಾ ಮತ್ ನೀವೆಲ್ಲ ಬರೇ ಕೇಳೋರು, ಕೈ ಕಟ್ಟಿ ಜೋಲ್ ಮುಖ ಹಾಕಿ ಸತ್ತಿ ಹಣಿಗಳನ್ನು ಕೇಳೋರು. ಹೀಗೆ ಮುಂದಿನ ಕೈ ಕಟ್ಕೊಂಡೆ ನಿಮ್ಮ ನಿಮ್ಮ ಗೋರಿಗಳಿಗೆ ಹೋಗಿ ಮಲಗೋರು. ಯಾವ ಸೀಮೆಯವನಪ್ಪ ನೀನು? ಇಲ್ಲಿಯವನಂತೂ ಅಲ್ಲೇ ಅಲ್ಲ. ಹಾ, ಖಂಡಿತ ಅಲ್ಲ. ಹಾಗಾದ್ರೆ ಯಾವ ನಿಂದು? ಊರು ಅಂತಿಲ್ಲ, ದೂರದಿಂದ ಬಂದಿದ್ದೇನೆ. ರಾಜಧಾನಿಲಿ ಕಾಲೇಜ್ ಕಲಿತಿದ್ದೆ. ಹೀಗೆ ಹೀಗೆ ಮಾತಾಡ ಕಲಿಸ್ತಾರೋ ನಿಮ್ಮ ರಾಜಧಾನಿ ಕಾಲೇಜುಗಳಲ್ಲಿ? ಅಲ್ಲಣ್ಣ, ಈಗ ಚಾ ಕುಡಿತಾ ಕಟ್ಟೆ ಪೂರ್ಣ ಮಾಡದೆ ಬದುಕಲ್ಲ ಎಂಬುದನ್ನು ಕಲಿಸ್ತಾರೆ ಅಲ್ಲಿ. ನಿಮಗೆಲ್ಲ ಗೊತ್ತೇ ಇಲ್ಲ ಉತ್ತರದಲ್ಲಿ ಏನಾಗ್ತಿದೆ ಅಂತ. ಮುಂಚೂಣಿಯಲ್ಲಿ ನಡೆದಿರೋ ವಿದ್ಯಮಾನಗಳ ಬಗ್ಗೆ ನಿಮ್ಗೆ ಯಾರಿಗೂ ಪರಿವೇನೇ ಇಲ್ಲ. ಎಲ್ಲ ಏನೋ ಹೇಳ್ತೀನಿ ಅಂತ ನಾವ್ಯಾಕೆ ತಿಳಿಸ್ಕೋಬೇಕಿಲ್ಲಿ? ಹ, ನೀನ ಚಸ್ಕತಿಯಪ್ಪ. ಮನುಷ್ಯನ ತರನೇ ಚೇಸ್ತಾ ಇದ್ದಾನಲ್ಲಿ. ನಿನ್ನೆ ತನಕ ಬಂಧುಗಳಾಗಿದ್ದವರೆಲ್ಲ ಇಂದು ಕಣ್ಣಲ್ಲಿ ಬೆಂಕಿ ಇಡ್ತಾ ಓಡಾಡ್ತಿದ್ದಾರೆ. ದೇಶನೇ ಹೋಳು ಮಾಡ್ತಿದ್ದಾರೆ. ಏನಪ್ಪ ಸ್ವತಂತ್ರ ಸಿಗ್ತದೆ ಅಂತಲ್ಲ? ಏ ನಿಮ್ ತಲೆ ಕೊಡ್ತಾ ಇರೋ ಸ್ವಾತಂತ್ರ್ಯನ ಮನೇನ ಆಚರಿಸೋಕ್ಕೂ ಮುಂಚೆ ಮನೆಗಳನ್ನ ಖಾಲಿ ಮಾಡಿ ಇಟ್ಟಿದ್ದಾರೆ. ನೂರಾರು ವರ್ಷಗಳಿಂದ ಉಳಿತಿರೋ ಹೊಲೆಗಳಲ್ಲಿ ನೀರು ಸುರಿತಿದ್ದಾರೆ. ಮತ್ತೆ ನೀವಿಲ್ಲಿ ಇಂಥ ಸುದ್ದಿಗಳ ಬಿಸಿಗೆ ಮೈ ಕಾಯಿಸ್ಕೊಂಡು ಕೂತಿದ್ದೀರಾ. ಈ ಹುಡುಗ ಹೇಳ್ತಿರೋದು ನಿಜಾನೇ ಇರ್ಬೋದು. ನಮ್ ಸುತ್ತಮುತ್ತಲಿನ ಬಿರುಗಾಳಿಗೆ ನಾವು ಕಣ್ಮುಚ್ಚಿ ಕೂತ್ಕೊಳ್ಬಾರ್ದು. ಈಗಷ್ಟೇ ಮೀಸೆ ಬಂದಿರೋ ಪೋರ ಇವನು. ಇವನ್ ಹೇಳಿದ್ನೆಲ್ಲ ನಂಬೇಕಾ ನಾವು? ಇಲ್ಲ. ಈ ಪೋರನ ಮುಖದಲ್ಲೊಂದು ಲಕ್ಷಣ ಇದೆ, ಅದು ಸತ್ಯದ ಲಕ್ಷಣ. ಈ ಹುಡುಗ ಹೇಳ್ತಿರೋದು ನಿಜಾನೇ ಇರ್ಬೋದು. ಆಯ್ತಾಯ್ತು, ಮೇಲಿನ ಕೆರೆಗೆ ಹೋಗಿ ಸುದ್ದಿ ಹೇಳೋದಿದೆ. ನಾನೇ ಹೊರಟೆ. ಒಳ್ಳೇದಾಗ್ಲಕ್ಕೂ ಒಳ್ಳೇದಾಗ್ಲಿ ಎಲ್ರಿಗೂ. ಆಗ್ಲಿ. ಇತ್ತೀಚೆಗೆ ಖಾರ ಮತ್ತು ಬಿಸ್ಕಿಟ್ ತರ್ತಾ ಇಲ್ಲ. ಮೊದ್ಲೇ ಬೇಕರಿ ದಿವಾಲಿ ಆಗಿದೆ. ಎಲ್ಲಪ್ಪ ಖಾರ ಬಿಸ್ಕಿಟ್ಟು. ಸರಿ ಏನಿದ್ರು ಈ ಬನ್ನು ದುಡ್ಡು ಕೊಡು. ನನ್ನೇ ಕೊಡು. ನಂಗೊಂದು ಬಣ್ಣು ನಿಂದು ಮೊದ್ಲೇ ಬಾಕಿ ಇದೆ, ಅದನ್ನ ಕೊಡು. ಎಲ್ಲ ಸೇರಿಸಿ ಒಟ್ಟಿಗೆ ಕೊಡ್ತೀನಿ. ಅದು ಯಾವಾಗ ಕೊಡ್ತೀರೋ ಆ ದಿನ ಯಾವಾಗ ಬರುತ್ತೋ. ಬರ್ತೆ ಬೇಡ ಬರ್ಲಾ? ಬರ್ತೀನಿ. ಓ ಪಾಪ. ಧರ್ಮದ ಬಿಟ್ಟು ಹಿಂಗೂ ಒಂದು ಇರ್ಲಿ. ಅಂದಾಗೆ ನಿನ್ನ ಹೆಸರೇನಪ್ಪ? ಹೆಸರು ಶಕೂರ್ ಅಂತ. ಈ ಹಳ್ಳಿಗೆ ಯಾಕೆ ಬಂದೆ? ಈ ಹಳ್ಳಿಗಳಲ್ಲಿ ಸೂರ್ಯನ ಕಿರಣಗಳು ಸಹ ತಡವಾಗಿ ಬರ್ತಿದ್ವಿ. ಏನೋ ಕಲ್ತಿದ್ದೇನೆ, 4 ಜನ ಕಲ್ಸೋಣ ಅಂತ ಊರು ಅಲಿತಿದ್ದೇನೆ. ಯಾರು ನನ್ನ ಮಾತೇ ಕೇಳ್ತಾ ಇಲ್ಲ. ಯಾವ ಮಾತು? ಅದೇ ಕಾಲ ಬದಲಾಗ್ತಾ ಇದೆ. ಎಷ್ಟೆಲ್ಲ ಸಂಗತಿಗಳು ಒಮ್ಮೆಗೆ ಪಲ್ಲಟವಾಗ್ತಾ ಇದೆ. ಹೆಸರು ಪ್ರೀತಿ ರಿವಾಜ್ ನೋಡಿ ಜನ ಸ್ನೇಹ ಮಾಡ್ತಾರೆ. ಮಕ್ಕಳು ನಿಂತ್ಕೊಳ್ಳೋ ಮುಂಚೆ ಅಡ್ಡ ಹೆಸರು ಕೇಳ್ತಾರೆ. ಛೇ, ಪರವಾಗಿಲ್ಲ, ತಗೋ ಬಂತೀನಿ. ತಾಜಾ ಬನ್ನಿ. ಇದು ಕೊಳ್ಳೋಕೆ ನನ್ನ ಹತ್ರ ಹಣ ಇಲ್ಲ. ಮೇಲಾಗಿ ನಿಮ್ ಧರ್ಮದ ಬ್ರೆಡ್ಡು ನನಗೆ ಬೇಡ. ನನ್ನ ಆಶೀರ್ವಾದ ಅಂತ ತಗೊಂಬ. ನಿಮಗಾಗಿ ಅಂದಾಗೆ ಬಡವನಾಗಿರೋದೇನು ಅಪರಾಧವಲ್ಲವಲ್ಲ? ಗೊತ್ತು. ಈ ಅಪರಾಧಗಳನ್ನು ಮಾಡ್ತಿರೋರೆಲ್ಲ ದುಡ್ಡಿರೋರೇ ಅಂತ ಗೊತ್ತು. ನೀವು ನೋಡ್ತಾ ಇರಿ, ಒಂದು ದಿನ ಅವ್ರ ಸಂಪತ್ತೆಲ್ಲ ಕಿತ್ಕೊಂಡು ನಮ್ ಕಡೆ ಬರುತ್ತೆ. ಎಲ್ರಿಗೂ ಎಲ್ಲವೂ ಸಮಾನವಾಗಿ ಸಿಕ್ಕರೆ ಅದಕ್ಕಿಂತ ಮಿಗಿಲಾದದ್ದು ಇನ್ನೇನಿದೆ ಹೇಳು? ಅಂದಾಗೆ ಈ ಜಾದೂ ಮಾಡೋರು ಯಾರು? ಜನ, ಸಾಮಾನ್ಯ ಜನ. ಓಹೋ, ನಿನ್ನಂತವ್ರು. ಹೌದೌದು, ನನ್ನಂತವ್ರು, ನಿಮ್ಮಂತವ್ರು, ಕೂಲಿ ಮಾಡೋರು, ದುಡಿಯೋರು, ಬೀಡಿ ಕಟ್ಟೋರು, ಮೀನ್ ಹಿಡಿಯೋರು. ನಿನ್ನ ಸುವರ್ಣಯುಗ ಬರೋ ತನಕ ನೀನು ಹೊಟ್ಟೆಗೆ ಏನ್ ಮಾಡ್ತೀಯಪ್ಪ? ಊರಿಂದ ಊರಿಗೆ ಹೋಗ್ತೀನಿ, ಮಕ್ಕಳನ್ನ ಕೂರಿಸಿ ಅಂಗಡಿ ಮೆಟ್ಟಿಲುಗಳ ಮೇಲೆ, ಬಂದರುಗಳಲ್ಲಿ, ನದಿ ದಂಡೆಯಲ್ಲಿ ಹುಡುಗರನ್ನ ಕೂರಿಸಿ ನನ್ನಿಂದ ಆದಷ್ಟು ತಿಳಿ ಹೇಳ್ತೇನೆ. ಅಂದಾಗೆ ನಿಮಗೆ ಮಕ್ಕಳೆಷ್ಟು? ಅದಕ್ಕೆ ದೇವರೇನು ಕಡಿಮೆ ಮಾಡಿಲ್ಲ.
ಬೆಳೆದಿದ್ದಾರೆ ತಾಳೆ ಮರಗಳು. ಆದ್ರೇನಾಯ್ತು, ಪಾಠ ಹೇಳೋ ಜವಾಬ್ದಾರಿ ನಂದೆ. ನೋಡಪ್ಪ, ನಾನೊಬ್ಬ ಬೇಕರಿ ಕಾರ್ಮಿಕ, ಬಡವ. ನಿನ್ ಪಾಠದ ಪ್ರತಿಯಾಗಿ ನಾನು ಊಟ ಹಾಕ್ತೀನಿ, ಅಡ್ಡಿ ಆಗ್ಬೋದಾ? ಅಡ್ಡಿ ಇಲ್ಲ. ಹ, ತುಂಬಾ ಖುಷಿ ಆಯ್ತು ನೋಡು. ನೀನು ಸರಿಯಾದ ಸಮಯಕ್ಕೆ ಬಂದಿದ್ಯಾ. ರಂಜಾನ್ ಹಬ್ಬನ ಒಟ್ಟಿಗೆ ಆಚರಿಸೋಣ. ಅಂದಾಗೆ ಈ ರಾಜ ಮಹಾರಾಜರಂತೆ ನಾನು ಊಟ ಮಾಡೋದಿಲ್ಲಪ್ಪ. ಹಾಗಂತೇಳಿ ಉಪವಾಸನೂ ಇರೋದಿಲ್ಲ. ಅರೆ, ಒಂದ್ ಗಾದೆ ಮಾತಿದೆಯಲ್ಲ, ಏನು? ಒಬ್ಬ ಬಡವ ಕೋಳಿ ತಿಂದ ಅಂದ್ರೆ ಇಬ್ರಲ್ಲಿ ಒಂದಕ್ಕೆ ರೋಗ ಅಂತೆ. ನಡಿ ಬಾ. ಬಾಪ ಬಾ. ಶಿಫು, ಬಾಪ. ಶಫಿ, ಏನಪ್ಪ ಕೆಲಸ ನಡೀತಾ ಇದೆಯಾ? ನಡೀತಾ ಇದೆ ಬಿಡಿ ಮಿಯಾ. ಮಕ್ಳೇ ಮಕ್ಳೇ ಬನ್ನಿ ಮಕ್ಳೇ. ಚಂದ್ರ ಕಂಡನೇನು? ಇನ್ನೂ ಕಂಡಿಲ್ವಾ? ಮಕ್ಳೇ ನೋಡಿ, ನಾನ್ ಯಾರನ್ನ ಕರೆತಂದಿದ್ದೀನಂತ? ಶಕೂರ್ ಮಾಸ್ತರು ಅಂತ ನಮ್ಮ ಮನೆಗೊಬ್ಬ ಮಾಸ್ಟರ್. ಶಕೂರ್, ಇದು ನನ್ನ ಹಿರೇ ಮಗಳು ಅಶ್ಯ ಅಂತ. ಇದು ನನ್ನ ಮುದ್ದು ಮಗಳು. ಇವಳು ಹಿಂದೆ ಇನ್ನೂ ಇಬ್ಬರಿದ್ದಾರೆ. ಇದು ನನ್ನ ಎರಡನೇ ಮಗಳು ಶಬ್ನಮ್ ಅಂತ. ಇದು ನನ್ನ ಮುದ್ದು ಮಗಳು. ಇದು ನನ್ನ ಕೊನೆ ಮಗಳು ಸಹಿರಾ ಅಂತ. ಇದು ನನ್ನ ಮುದ್ದು. ಇದು ನಂದಲ್ಲಪ್ಪ, ಇದು ಕೇರಿಪೋರ ಶಫಿ ಅಂತ. ಪುಣ್ಯ ನಂದು, ಇವತ್ತಾದ್ರೂ ಬಂದ್ರಲ್ಲ ಚಂದ್ರಗಿಂತ ಮೊದಲೇ. ಇದು ನಂದೇ. ಬನ್ನಿರು. ಇದು ಶಕೂರ್ ಅಂತ. ಶಕೂರ್ ಮಾಸ್ತರ್ ರಾಜಧಾನಿಂದ ಬಂದಿದ್ದಾನೆ. ತಲೆಯಲ್ಲಿ ಹೊಸ ಹೊಸ ವಿಚಾರನ ಕಟ್ಕೊಂಡ್ ಬಂದಿದ್ದಾನೆ. ಮಕ್ಳೇ, ನಮ್ಮ ಮಾಸ್ಟರ್ ಕಲಿಸೋ ಪಾಠನ ಚೆನ್ನಾಗಿ ಕಲಿಬೇಕು. ಈ ಮಾಸ್ಟ್ರು ನೋಡೋದಕ್ಕೆ ಏನೇನಾಗಿದ್ರು ಪಾಠ ಕಲಿಸೋದಕ್ಕೆ ಹೇಳಲ್ಲ. ಇವನು ಒಳ್ಳೆ ಮಾಸ್ತರು, ಒಳ್ಳೆ ಮಾಸ್ತರು. ಇದೇನಿದು ಒಳ್ಳೆ ಮೀನು ಮಾರೋ ತರ? ಒಳ್ಳೆ ಮೀನು, ಒಳ್ಳೆ ಮೀನು, ಒಳ್ಳೆ ಮೀನು. ನಿನ್ ಮಗಳು ನಾಲ್ಗೆ ತುಂಬಾನೇ ಚುರುಕು. ಚುರುಕೆಲ್ಲ ನಂದೇ ಕಣಪ್ಪ, ಆದ್ರೆ ನಾಲ್ಗೆ ಮಾತ್ರ ಇವಳು. ಇದೆಲ್ಲ ಆಮೇಲೆ ಮೊದ್ಲೋಗಿ ಕೈಕಾಲ್ ಮುಖ ತೊಳ್ಕೊಳ್ಳಿ, ನಡೀರಿ. ಆಯ್ತಾಯ್ತು. ಶಫಿ, ನೀನು ನಮ್ ಜೊತೆ ಊಟ ಮಾಡ್ತೀಯಾ? ಹಬ್ಬಕ್ಕಷ್ಟು ಮೋಜು. ಆಶಿಯಾ, ಶಬ್ನಮ್, ಹೋಗಿ ಊಟಕ್ಕೆ ತಯಾರು ಮಾಡಿ. ಸೈರಾ, ನೀನು ಹೊಸ ಮಾಸ್ತ್ರಿಗೆ ಬಚ್ಚಲ್ ಮನೆ ತೋರಿಸು. ನಂತರ ಚಂದ್ರ ಮೂಡಿದ್ಮೇಲೆ ಎಲ್ರು ಊಟಕ್ಕೆ ಬನ್ನಿ, ಆಯ್ತಾ? ನೀವು ಬನ್ನಿ. ಈ ಕಡೆ, ಈ ಕಡೆ. ಶಫಿ, ಪುಕ್ಕಟೆ ಊಟ ಮಾಡ್ತೀಯೇನೋ? ಇಲ್ಲಪ್ಪ, ಮತ್ತೆ ಬಾ, ಸಹಾಯ ಮಾಡು. ನಡಿ. ರೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನನ್ನ ಹೆಂಡತಿ ಅಡುಗೆ ಅಷ್ಟೇನ್ ಕೆಡ್ದಾಗಿಲ್ಲ. ನೀರು ಬಾ ಆಯ್ತಾ? ತಪ್ಪು ದುಡ್ಡಕ್ಕೆ. ಅದೇ ಕಲಾಯಿ ಅಂಗಡಿ ಸಂಸದಿದಾರಲ್ಲ, ನಮ್ ಕಲಾಯಿ ಬಾಯ್, ಅವರು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಕಲಾಯಿ ಬಾಯ್ ನನ್ನನ್ನ ಯಾತಕ್ಕಂತೆ? ಅದೇನೋ ಗೊತ್ತಿಲ್ಲ, ಮಹತ್ವದ ಕೆಲಸ ಅಂದಂಗಿತ್ತು. ಅಲ್ಲ, ಅದೆಂತ ಕೆಲಸ ಅಂತ. ನಮ್ಮನೇಲಿ ಈ ಕಲಾಯಿ ಕಲಿಸೋಷ್ಟು ಪಾತ್ರ ಕೊಡಿಗಳು ಇಲ್ವಲ್ಲ. ಅದೇನೇ ಇರ್ಲಿ, ನಂತರ ಹೋಗಿ ಕಂಡು ಬನ್ನಿ. ಓ, ಗೊತ್ತಾಯ್ತು ಗೊತ್ತಾಯ್ತು. ಅವನಿಗೆ ನಮ್ಮನೇಲಿ ಕೋಳಿಗಳ ಮೇಲೆ ಕಣ್ಣು ಬಿಟ್ಟಿರ್ಬೇಕು. ಈ ದುಡ್ಡಿದ್ದವರಿಗೆ ಬಡವ್ರ ಮನೆ ಹಿತ್ತಲಿರೋ ಕೋಳಿಗಳ ಮೇಲೆ ಕಣ್ಣು. ಅವ್ರಿಗೆ ಗೊತ್ತು, ಈ ದುಡ್ಡು ತೋರಿಸಿದ ತಕ್ಷಣ ನಾವು ಕೋಳಿಗಳಿಗೆ ಕೊಟ್ಟು ಬಿಡ್ತೀವಿ ಅಂತ. ನೋಡಮ್ಮ, ನಾನು ಚೌಕಾಸಿಗೆ ಮಾತ್ರ ಹೋಗೋದಿಲ್ಲ. ಹಠ ಮಾಡಬೇಡಿ. ಸಭ್ಯ ಮನುಷ್ಯ ಏನ್ ಕೆಲ್ಸನೋ ಏನೋ ಹೇಳಿ ಕಳ್ಸಿದರೆ ನಂತರ ಹೋಗಿ ಮಾತಾಡ್ಕೊಂಡ್ ಬನ್ನಿ. ಯಾವ ಮಾತೆ? ಅಲ್ಲ, ಕೋಳಿಗೆ ಎಷ್ಟು ಕೊಡ್ತಾರಂತೆ? ನಂತರ ಹೋಗಿ
ಮುಗಿಸಿ ಹೋಗ್ಬಿಡ್ತೀನಿ. ಹಾ ಶಫಿ, ಮದ್ವೆ ಕೂಡ್ಸೋ ಚಾಂದಿವಿ ಈಗ ಈ ಮನೆಗೆ ಬರೋಕ್ ಶುರುವಾಗಿದೆ. ನೋಡ್ದೆ ಆಗ್ಲೇ ಮುದ್ಕೆ ನನ್ನ ನಿಂಗೆ ಗುರ್ಗುಟ್ಕೋ ನೋಡ್ತಿತ್ತು. ಅವ್ರೇನಾದ್ರೂ ನಿರ್ಧರಿಸಿ ಬಿಟ್ರು ಅಂದ್ರೆ ಕಣ್ಮುಚ್ಚಿ ಕಣ್ತಿರೋಳಗಾಗಿ ಎಲ್ಲ ನಡ್ಕೊಂಡ್ಬಿಡುತ್ತೆ. ಆಗ ನಾವೇನ್ ಮಾಡೋದು? ಅಯ್ಯೋ ಕಾಳಜಿ ಮಾಡ್ಬೇಡ ಹರ್ಷಿ, ನಂದೇ ಆದ ಹೊಲಿಗೆ ಮಿಷಿನ್ ಬರಕ್ಕೆ ಒಂದೇ ದಿನ ಮಾತುಕತೆ ನಡೆಸಿದ್ದೀನಿ. ಹಗಲು ರಾತ್ರಿ ಕೂತು ಗುಂಡಿ ಕಾಜು ಹೊಲಿತಿದ್ದೀನಿ. ತಕ್ಷಣ ಹಣ ಕೊಡುತ್ತೆ. ಆಗ ನಂದೇ ಆದ ಹೊಲಿಗೆ ಮಿಷಿನ್ ಬರುತ್ತೆ. ಆಗ ನಿನ್ನಪ್ಪನಿಗೆ ನನ್ನ ಮೇಲೆ ಅಭಿಮಾನ ಮೂಡುತ್ತೆ. ಹೇಗೆ? ಆಗ ನಾನು ಯಾರ ಮದ್ವೆ ಆಗಿ ಅಜ್ಜಿ ಆಗಿರ್ತೀನಿ. ಗೊತ್ತಿಲ್ಲ ಶಫಿ, ಇಂಥ ವಿಚಾರಗಳು ರಾತ್ರಿ ಬೆಳಗಾಗೋದ್ರೊಳಗಾಗಿ ನಿಶ್ಚಯ ಆಗ್ಬಿಡ್ತವೆ. ಬೇಗ ನೀನೇನಾದ್ರೂ ಮಾಡ್ಲೇಬೇಕು. ಏನ್ ಮಾಡ್ಲೆ ನಾನು? ಹೇಳು. ಒಂದ್ ಕೆಲ್ಸ ಮಾಡು, ನನ್ನ ಅಪ್ಪನ ಹತ್ರ ಹೋಗಿ ನನ್ನ ಕೈಗಳಿಗಾಗಿ ಕೇಳು. ನಾನೊಬ್ಬ ಮೂರ್ಖಾಸಿನ ದರ್ಜಿ ಹರ್ಷಿ. ಶಫಿ, ಎಂತ ಮೂರ್ಖಾಸಿನ ದರ್ಜಗೂ ಕೂಡ ಅವಂದೇ ಆದಂತ ಸಂತೋಷದ ಹಕ್ಕಿದೆ. ಅರೆ ಹೌದಲ್ವಾ? ಹಾಗಿದ್ರೆ ಮಾತಾಡ್ತೀಯ ತಾನೇ ಅಪ್ಪನ ಹತ್ರ? ಇವತ್ತೇ? ಇವತ್ತೇ. ಈಗ್ಲೇ? ಈಗ್ಲೇ. ಚಂದ್ರ ಮೂಡಿದಾನೆ, ಚಂದ್ರ ಮೂಡಿದಾನೆ. ಮಕ್ಕಳೇ ಎಲ್ರು ಬನ್ನಿ, ಎಲ್ರು ಬನ್ನಿ. ಚಂದ್ರ ಮೂಡಿದಾನೆ, ಪ್ರಾರ್ಥನೆ ಮಾಡೋಣ ಬನ್ನಿ. ಚಂದ್ರ ಮೂಡಿದಾನೇನಮ್ಮ? ಅಲ್ಲಿ ಪ್ರಾರ್ಥನೆ ಮಾಡೋಣ. ಕಾಣದಿರದ ಹಾದಿಗಳಲ್ಲಿ ದೀಪವಿರದ ರಾತ್ರಿಗಳಲ್ಲಿ ಮುಗ್ಧ ಮುಖದ ಮಂದಹಾಸ ಆರಿಸದಿರಲಿ. ಮಕ್ಕಳೇ ಚಂದಿರ ನಿಮ್ಮ ಕೈ ಬಿಡದಿರಲಿ. ಸಹನಶೀಲ ಮಡದಿಯಾಗಿ ಜೀವದಾಯಿ ತಾಯಿಯಾಗಿ ಹೊಸಿಲು ತುಳಿದ ಮನೆಗಳಲ್ಲಿ ಬೆಳಕು ತುಂಬಿರೆ. ಹೊಸಿಲು ತುಳಿದ ಮನೆಗಳಲ್ಲಿ ಬೆಳಕು ತುಂಬಿರೆ. ಲಜ್ಜೆಯಲ್ಲಿ ಹಸಿವಿನಲ್ಲಿ ಕರುಳು ಕೊಟ್ಟ ಸಮರದಲ್ಲಿ ನೀಗದಿರಲಿ ಜೊತೆಗಾರನ ಎದೆಯಾಸರೆ. ನೀಗದಿರಲಿ ಜೊತೆಗಾರನ ಎದೆಯಾಸರೆ. ಮಕ್ಕಳೇ ಚಂದಿರ ನಿಮ್ಮ ಕೈ ಬಿಡದಿರಲಿ. ಕಾಣದಿರದ ಹಾದಿಗಳಲ್ಲಿ ದೀಪವಿರದ ರಾತ್ರಿಗಳಲ್ಲಿ ಮುಗ್ಧ ಮುಖದ ಮಂದಹಾಸ ಆರಿಸದಿರಲಿ. ಮುಗ್ಧ ಮುಖದ ಮಂದಹಾಸ ಆರಿಸದಿರಲಿ. ಮುಗ್ಧ ಮುಖದ ಮಂದಹಾಸ ಆರಿಸದಿರಲಿ. मार गई कहे मैं जादू करने, कहे मैं जादू करने, जो देखे बस होए, जो देखे बस होए, लगा रे ಒಳ್ಳೆ ಗಿರಾಕಿ ಸಿಕ್ಕತ್ತಿದೆ. ಕನ್ನಡ ಏನ್ ಸಮಾಚಾರ? ಹಬ್ಬದ ಶುಭಾಶಯಗಳು. ಮುಬಾರಕೋ ಮುಬಾರಕೋ ಮುಬಾರಕೋ. ನನ್ನ ಪರವಾಗಿ ಒಂದ್ ಗುಟ್ಕ ಹಾಕು. ಛೇ ಅದಲ್ಲ ಇಲ್ಲ. ನಂಗೆ ಬೇಜಾರಾಗುತ್ತೆ ಅಂತ ಒಂದೇ ಒಂದ್ ಗುಟ್ಕ ಹಾಕು. ನನಗ್ ಬೇಜಾರಾದ್ರೆ ಕುಡಿಯೋದಿಲ್ಲ ಅಂತೆ. ಇನ್ನು ನಿನಗ್ ಬೇಜಾರಂತ ಕುಡಿತೀನಿ. ಅದೆಲ್ಲ ಬೇಡ. ನನಗೊಂದು
ಇಲ್ಲಿ ಬಂದು ನಿಂಬು ಸೋಡಾ ಸಕ್ಕರೆ ಬೇಡ, ಉಪ್ಪು ಉಪ್ಪು. ನನಗೂ ಉಪ್ಪು ಹಾಕಿ ಒಂದು ನಿಂಬು ಸೋಡಾ ಕೊಡಯ್ಯ. ಅಂದಾಗೆ ಕಲಾಯಿ ಬಾಯ್, ನಿಮ್ ಕಲಾಯಿ ದಂಧೆ ಹೇಗೆ ನಡೀತಿದೆ? ಎಲ್ಲ ನಿನ್ನ ಬೇಕರಿ ಬಂಧುಗಳಾಗೆ. ಒಮ್ಮೊಮ್ಮೆ ಗರಿ ಗರಿ, ಮತ್ತೊಮ್ಮೆ ಮೃದು ಮೃದು, ಇನ್ನೊಮ್ಮೆ ಎಲ್ಲಾ ಉರುಕಲು ಒಟ್ಟಾರೆ ನಡೀತಿದೆ. ಮೀನು ಊಟಕ್ಕೇನು ಬಾತ್ವರಲ್ಲ ಬಿಡು. ಅಂದಾಗೆ ಕಲಾಯಿ ಬಾಯ್, ನಿನ್ ಗಟ್ಟದ ಮೇಲೆ ಸಂಬಂಧಿಕರು ಹೇಗಿದ್ದಾರಪ್ಪ? ಅಲ್ಲೇನು ದಿನಗಳು ಸರಿಯಾಗಿರುವಂತೆ, ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಪತ್ರ ಏನೂ ಬಂದಿಲ್ಲ, ಆದ್ರೂ ನಾವೆಲ್ಲ ಹುಷಾರಾಗಿರ್ಬೇಕು. ಮಳೆಮೀಯ, ನಾನು ನಿನ್ನ ಇಲ್ಲಿಗೆ ಯಾಕೆ ಬರೆಯಾಗಿದ್ದೀನಿ ಅಂತ ತಿಳ್ಕೊಂಡಿದ್ದೀಯಾ ಅನ್ಕೊಂಡಿದ್ದೀನಿ. ಕಲಾಯಿ ಬಾಯ್, ಗೊತ್ತಿಲ್ದೇನು, ಆದ್ರೆ ಅದ್ರ ಆಸೆ ನೀನು ಬಿಟ್ಬಿಡು. ಒಂದೊಂದು ನನಗೆ ಕೂಡ ಮನ್ಸು ಯಾಕೆ ಮಾಡ್ಬಾರ್ದು ನೀನು? ನೀನೀಗ ಯಾಕೆ ಕೊಡ್ಬೇಕು ಅಂತ? ನಿನ್ನ ಪ್ರೀತಿ ವಾತ್ಸಲ್ಯ ನನಗೆ ಅರ್ಥ ಆಯ್ತದೆ. ಒಂದೊಂದು ನನಗೆ ಕೊಟ್ಟೆ ಅಂತ ಇಟ್ಕೋ, ಇನ್ನು ಎರಡು ಇರ್ತವೆ ನಿನ್ನ ಮನೇಲಿ. ಕಲಾಯಿ ಬಾಯ್, ಇವತ್ತು ಒಂದು ಕೊಡು ಅಂತೀಯಾ, ನಾಳೆ ಇನ್ನೂ ಎರಡು ಇದೆಯಲ್ಲ ಅದನ್ನು ಕೊಡು ಅಂತೀಯಾ? ಎರಡು ಕಟ್ಕೊಂಡು ಏನಪ್ಪ ಮಾಡ್ಲಿ ನಾನು? ಒಂದನ್ ಕಟ್ಕೊಂಡು ಏನ್ ಮಾಡ್ತೀಯಾ, ಅದನ್ನೇ ಮಾಡು. ಬಡಮಿಯ, ಸಮಸ್ಯೆ ಬೇಡ. ಇದು ನನ್ನ ಜೀವನದ ಮಹತ್ವವಾದ ವಿಷಯ. ಮಹತ್ವದ ವಿಷಯ ಯಾಕಪ್ಪ? ಯಾಕಂದ್ರೆ ನಾನು ಜೀವನದಲ್ಲಿ ತುಂಬಾ ಏಕಾಂಗಿಯಾಗಿದ್ದೀನಿ. ಏಕಾಂಗಿ ಆಗಿದ್ದಕ್ಕೆ ಕೋಳಿ ಯಾರಪ್ಪ ಕೇಳಿದ್ದೀನಿ? ಕೋಳಿ ಅಲ್ಲ, ಕೋಳಿ ತಿಂದ್ರೆ ಏಕಾಂಗಿತನ ಹೋಗ್ಬಿಡುತ್ತಾ? ಬಡಮಿಯ, ನಾನು ಕೇಳಿದ್ದು ನಿನ್ ಕೋಳಿನಲ್ಲ. ಮತ್ತಿಂದೇನು? ನಿನ್ನಿರೇ ಮಗಳು ಆಶಿಯ. ಅವಳು ದಿನ ನನ್ನ ಅಂಗಡಿ ಮುಂದೆ ಮೀನ್ಪೇಟೆಗೆ ಹೋಗ್ಬೇಕಾದ್ರೆ ನಾನು ನೋಡ್ತೀನಿ, ಅವಳು ಹೋಗ್ತಾ ಇರ್ತಾಳೆ, ನಾನು ನೋಡ್ತಾ ಇರ್ತೀನಿ. ಅವಳು ಹೋಗ್ತಾ ಇರ್ತಾಳೆ, ನಾನು ನೋಡ್ತಾ ಇರ್ತೀನಿ. ಅವಳಂದ್ರೆ ಮೆಕ್ಕೆ ನಂಗೆ ಇಷ್ಟ. ಅವಳು ನೋಡಮಿಯ, ನನ್ನ ಸ್ಥಿತಿ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಮನೆ ಇದೆ, ಕಲಾಯಿ ದಂಧೆ ಇದೆ, ಒಬ್ಬ ಹಾಳಿದ್ದಾನೆ. ಸುಳ್ಳೆ ಹೇಳಿ ಪರಸ್ಪರ ಒಬ್ಬರನ್ನೊಬ್ರು ಮಿಕ್ಸಬೇಕಾದ ಅವಶ್ಯಕತೆನೂ ಇಲ್ಲ. ಸೈ ಅಂದು ಬಿಡೋಣ. ವರದಕ್ಷಿಣೆ ಪ್ರಶ್ನೆನೇ ಇಲ್ಲ. ಆದ್ರೂ ಕಲಾಯಿ ಬಾಯಿ, ನಿನ್ ವಯಸ್ಸು ನನ್ನ ವಯಸ್ಸು ಅಷ್ಟೇನಾಗಿಲ್ಲ ಮಿಯ. ನನ್ನ ಎದೆ ಹಾಳಿಂದ ಹೇಳ್ತಾ ಇದ್ದೀನಿ. ಅವಳನ್ನ ನಾನು ಇಷ್ಟಪಡ್ತಾ ಇದ್ದೀನಿ. ನೀನೇನಂತೀಯ? ನಾನೇನಂತೀನಿ ಕಲಾಯಿ ಬಾಯಿ, ನೀನು ಅವಳನ್ನ ಇಷ್ಟಪಡ್ತಾ ಇದೀಯ, ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನೋ ಭರವಸೆನೂ ನನಗಿದೆ. ಆಯ್ತು, ಇನ್ನೇನ್ ಬೇಕು ನನಗೆ? ಕಲಾಯಿ ಬಾಯಿ, ನಾನು ಒಪ್ಪಿಗೆ ಕಲಾಯಿ ಬಾಯಿ, ಒಪ್ಪಿಗೆ ಕಲಾಯಿ ಬಾಯಿ, ಖಂಡಿತ ಒಪ್ಪಿಗೆ. ನಮಸ್ಕಾರ. ನಮಸ್ತೆ. ಏನು ಎಲ್ರು ಮಗ್ದಲ್ಲಿದ್ದೀರಾ? ಏನ್ ಸಮಾಚಾರ? ಸಲಾಂ ಸಾಬ್. ಸಲಾಂ. ಬಡೆ ಮಿಯ, ತನ್ನ ಹಿರೇ ಮಗಳು ಮದುವೆ ಮಾಡ್ತಾವನೆ. ಓ, ಒಳ್ಳೆ ಸುದ್ದಿ. ಅಭಿನಂದನೆ ಬಿಡಿ ಮಿಯಾ, ಒಳ್ಳೇದಾಗ್ಲಿ. ಎಲ್ಲ ನಿಮ್ ದಯದವರೇ. ನೋಡ್ ಮಿಯಾ, ನೀನೊಬ್ಬ ಹಳೆ ಗೆಳೆಯನಾಗಿ, ನಿನ್ನ ಹಿತಚಿಂತಕನಾಗಿ ನಿನಗೊಂದಿಷ್ಟು ಮಾಹಿತಿ ಕೊಡೋದಿದೆ. ಓ, ದಯವಿಟ್ಟು. ಮಿಯಾ, ನಾನು ಬರ್ತೀನಿ. ಆಯ್ತು ಕಲಾಯಿ. ಮರಿಬೇಡ. ಇಲ್ಲ ಕಲಾಯಿ ಬಾಯಿ. ಸಲಾಂ ಸಾಬ್. ಚಲೋ. ನೋಡ್ ಮಿಯಾ, ಮೇಲ್ನವರಿಂದ ನಮ್ಗೆ ಈಗಾಗಲೇ ಎಚ್ಚರಿಕೆ ಆದೇಶಗಳು ಬರ್ತಾ ಇದೆ. ಉತ್ತರದಲ್ಲಾದಂತೆ ಇಲ್ಲೂ
ಪ್ರತಿಭಟನೆ ಮೆರವಣಿಗೆಗಳಾಗುವ ಲಕ್ಷಣಗಳಿವೆ. ನೀನು ಜಾಗರೂಕನಾಗಿರು. ಯಾವುದೋ ಕಿಡಿಗೇಡಿಗಳು ಮಾಡಿದ ತಪ್ಪಿಗೆ ನಿನ್ನಂತ ಸಜ್ಜನರು ತೊಂದರೆ ಒಳಗಾಗಬಾರದು. ಎಚ್ಚರಿಕೆ ಕೊಡ್ತಿದ್ದೀನಿ ನಿನಗೆ. ಹಾಗೆ ಉಳಿದವ್ರಿಗೂ ಹೇಳ್ಬಿಡು, ಗಲಾಟೆ ಚರ್ಚೆ ಮಾಡದೆ ಸುಮ್ಮನಿರೋದ್ರಲ್ಲೇ ಒಳ್ಳೆದಿದೆ ಅನ್ನೋದು ಗೊತ್ತಿರ್ಲಿ ಎಲ್ರಿಗೂ. ಆಯ್ತು ಆಯ್ತು ಸ್ವಾಮಿ. ಸರಿ, ನಾನಿನ್ನ ಬರ್ತೀನಿ. ಆಯ್ತು ಸ್ವಾಮಿ, ಉಪಕಾರ ಆಯ್ತು ಸ್ವಾಮಿ. ಅಲ್ಲಪ್ಪ ದೋಸ್ತ, ಈ ಕನ್ನಡದ ವಿಷಯವನ್ನ ಈಗ ಇವತ್ತಿಗೆ ಕಲಿಸ್ಬೇಕಿತ್ತೇನಪ್ಪ. ಗೊತ್ತು, ನಿನ್ನ ನತದೃಷ್ಟರ ಪಟ್ಟಿಯಲ್ಲಿ ನಾನು ಒಬ್ಬ ಅಂತ. ಆದ್ರೂ ಪರವಾಗಿಲ್ಲ ನೋಡು, ನೀನು ನನ್ನ ಮಗಳಿಗೆ ಕಲಾಯಿಬಾಯಿ ರೂಪದಲ್ಲಿ ಒಂದು ಒಳ್ಳೆ ವರನ ಕಲಿಸಿದ್ಯಾ. ಅಷ್ಟೇ ನನಗೆ ಸಾಕಪ್ಪ. ಈ ಜಗತ್ತಿನ ಇತಿಹಾಸದ ಯಾವುದೇ ಪ್ರಸಂಗಗಳನ್ನು ತಗೊಳ್ಳಿ, ಯಾವುದೇ ಬಿಕ್ಕಟ್ಟುಗಳನ್ನು ತಗೊಳ್ಳಿ, ನಾನು ಒಬ್ಳೆ ಇರೋದಿಲ್ಲ. ತಗೊಳ್ಳಿ ತಗೊಳ್ಳಿ, ಯಾಕೆ ತಗೋ ತಗೋ ಅನ್ನಿ. ಹೇಳಿ ಕೇಳಿ ನಾನೊಬ್ಬ ಮಾಸ್ತ್ರ. ನಾನೆದ್ರು ಯಾವಾಗಲೂ ಒಂದು ಸಮಯ ಇರುತ್ತೆ ಅಂತ ಅನ್ಕೋತೀನಿ. ಅದಕ್ಕೆ ಹಾಗೆ ಇರಲಿ. ಜಗತ್ತಿನ ಇತಿಹಾಸದ ಯಾವುದೇ ಪ್ರಸಂಗಗಳನ್ನು ತೆಗೆದುಕೋ ಅಥವಾ ಯಾವುದೇ ಬಿಕ್ಕಟ್ಟು ತಗೋ, ಕೊನೆಗೂ ಮನುಷ್ಯರ ನಡುವಿನ ಗೋಡೆಗಳನ್ನು ಕೆಡುವ ಶಕ್ತಿ ಇರೋದು ಕೇವಲ ಪ್ರೀತಿಗೆ ಮಾತ್ರ. ಈ ಪ್ರೀತಿ ನಿಸರ್ಗದ ಮೂಲ ಶಕ್ತಿ. ಈ ಹಕ್ಕಿ, ಹೂವು, ಚಿಟ್ಟೆ, ಈ ಗಾಳಿ, ಇವುಗಳ ನಡುವೆ ಮನುಷ್ಯನ ಎಷ್ಟೊಂದು ಪೀಳಿಗೆಗಳೇ ಆಗಿ ಹೋದವು. ಆದರೂ ಅವನಿಗಿನ್ನೂ ಬುದ್ಧಿ ಬಂದಿಲ್ಲ. ಹೊಸ ಗೋಡೆಗಳನ್ನು ತಯಾರಿಸೋದ್ರಲ್ಲಿ, ಗುಂಡಿಗಳನ್ನು ತೋಡೋದ್ರಲ್ಲೇ ಅವನಿನ್ನೂ ಆಸಕ್ತ. ಹಾಗಾದ್ರೆ ನೀವ್ ಹೇಳೋ ಹಾಗೆ ಆ ಶಿಲಾಯುಗದಿಂದ ಇಲ್ಲಿವರೆಗೂ ಮನುಷ್ಯನಲ್ಲಿ ಏನು ಬದಲಾವಣೆ ಆಗಿಲ್ವಾ? ಆಗಿದೆ ಆಗಿದೆ. ವಿಕಾರಗಳಲ್ಲಿ, ವಿಧಾನಗಳಲ್ಲಿ. ಮೊದಲೆಲ್ಲ ಹಸಿ ಮಾಂಸ ತಿಂತಿದ್ದ, ನಂತರ ಬೇಯಿಸ್ಕೊಂಡು ತಿನ್ನೋದು ಕಲ್ತ, ತದನಂತರ ಉಪ್ಪು ಖಾರನೂ ಆಗ್ತಾ, ಆಮೇಲೆ ಚಮಚೆಯಿಂದ ತಿನ್ನೋದು ಕಲ್ತ. ಆದ್ರೆ ಕೊನೆಗೂ ತಿನ್ನೋದು ಬೇರೊಂದು ಜೀವದ ಮಾಂಸನೇ ತಾನೇ. ಮೊದಲೆಲ್ಲ ಕಣ್ಣಲ್ಲಿ ಹೊಡಿತಿದ್ದ, ಆಮೇಲೆ ಬರ್ಜಿ, ಇವಾಗೆಲ್ಲ ಏನಿದ್ರು ಬಂದೂಕಿಗೆ ಕೆಲಸ. ಶಬ್ಬಿ, ಏನೇ ಶಬ್ಬಿ, ನಿಮ್ಮಪ್ಪ ಇನ್ನು ಎದ್ದಂಗಿಲ್ಲ. ಈಗ ಅವ್ರ ಕೆಲ್ಸನೆಲ್ಲ ನಾವೇ ಮಾಡ್ಬೇಕು. ನಡಿ, ಹೋಗಿ ಬೇಕರಿ ಡಬ್ಬಗಳನ್ನೆಲ್ಲ ತೊಳಿಯಕ್ಕಿಡು. ಆಹಾ, ಏನ್ ಪಾಠನೋ ಏನ್ ಕರ್ಮನೋ. ಅವ್ರಿಗೆ ತಲೆ ಇಲ್ಲ, ನಿಮಗೆ ಕೆಲ್ಸ ಇಲ್ಲ, ಎಲ್ಲ ನನ್ ಕರ್ಮ. ಇವತ್ತಿನ ಪಾಠ ಚೆನ್ನಾಗೇ ಆಯ್ತು. ನನ್ನ ನಸೀಬ್ ನೋಡು. ಆದ್ರೆ ಆದ್ರೆ ನಿಮ್ಮಿ ಮಾತುಗಳನ್ನ ಹಿರಿಯರು ಹೋಗ್ತಾರೋ ಇಲ್ವೋ? ಈ ಹಿರಿಯರು ಅಂದ್ರೆ ಯಾರು? ನಮ್ಮಪ್ಪ ಪೇಪರ್ ಯೂಸೆಫ್ ಅಣ್ಣ, ನಜೀಬ್, ಮತ್ತೆ ಆ ಮುಲ್ಲಾರ್ ಮಗ. ನಿಮ್ ಕಿವಿನೂ ಚುಚ್ಬಿಟ್ಲ ಸೈರಾ, ಅಧಿಕ ಪ್ರಸಂಗಿ ಅವಳು. ಆ ಮುಲ್ಲ ಮಗ ಇಲ್ಯಾಕ್ ಬಂದ ಈಗ? ಬಂದಿಲ್ಲ, ಬರ್ಬೋದು ಬರ್ಬೋದು. ಬಂದ್ರೆ ಬಂದ್ರೆ ನಿಮ್ಗೇನಾದ್ರು ತೊಂದ್ರೆನಾ? ಬರ್ಲಿ ಬರ್ಲಿ, ನನಗೇನ್ ತೊಂದರೆ ಇಲ್ಲ. ಆದ್ರೆ ಇನ್ನೊಂದು ಗಂಭೀರ ತಾತ್ವಿಕ ಸಮಸ್ಯೆ ಇದೆ ನೋಡು. ಬರೇ ಊರ್ ಮುಲ್ಲಾರ್ ಮಗ ಅನ್ನೋದೇ ಯಾಕೊಂದು ಮಾನದಂಡ ಆಗ್ಬೇಕು? ಚಪ್ಪಲಿ ಹೊಲಿಯೋನ್ ಮಗ, ಕಸಾಯಿಯವನ ಮಗ ಅಥವಾ ಡೊಳ್ಳು ಬಾರಿಸೋನ್ ಮಗ ಅಂದ್ರೆ ಈ ನಿಮ್ ಕಣ್ಣುಗಳು ಯಾಕೆ ಅರಳಲ್ಲ? ಯಾರ ಮಗ ಅನ್ನೋದೇ ಯಾಕೆ ಮುಖ್ಯ? ಹಾಗಾದ್ರೆ ಏನ್ ಮುಖ್ಯ? ಮನಸ್ಸು, ಮುಕ್ತವಾದ ಮನಸ್ಸು. ಮತ್ತೆ ಛೆ, ಹೆಣ್ಣು ಗಂಡಿನ ನಡುವೆ ಎಷ್ಟು ಪರದೆ. ಆಟ ಪಾಠ ಪೇಟೆ ಅಂತ ಬರೆಯೋದು ಗಂಡು, ಆದ್ರೆ ಒಲೆ ಮುಂದೆ ಮಾಡೋದು ಹೆಣ್ಣು. ಅಹಂಕಾರದಲ್ಲಿ ಕುಡಿದು ಬಟ್ಟೆ ಹಾಕೊಳ್ಳೋದು ಗಂಡು. ರಾತ್ರಿ ಇಡೀ ಗುಡ್ಡಿ ಬೆಳಕನ್ನು ನೋಡಿಯೋದು ಹೆಣ್ಣು. ಛೇ, ಇಷ್ಟ ಪಡುವವರು ಒಬ್ರನ್ನೊಬ್ರು ಮುಟ್ಟೋದಿರ್ಲಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಂಗಿಲ್ಲ. ನಾನ್ ನೋಡ್ತೀನಿ ಕಣ್ಣಲ್ಲಿ ಕಣ್ಣಿಟ್ಟು. ಶಬ್ನಂ, ತಿಟ್ಟೆ ನೀನು. ಈ ಪಟ್ಟಣದಲ್ಲೆಲ್ಲ ಮದುವೆ ಆಗೋಕೆ ನೀನ್ ಚಾಂದ್ರಿ ಅಂತವ್ರ ಅಗತ್ಯವೇ ಇಲ್ಲ. ಅಂತವ್ರ ಹಂಗೆ ಇಲ್ಲದೆ ಹುಡುಗ ಹುಡುಗಿ ಒಬ್ರನ್ನೊಬ್ರು ಇಷ್ಟಪಡ್ಬೋದು, ಕೈ ಹಿಡಿಬಹುದು, ನೃತ್ಯ ಕೂಡ ಮಾಡ್ಬೋದು. ಹೀಗೆ ಪಾಠ ಗೀಟ ಆಯ್ತೋ ಇಲ್ವೋ? ಶುರುವಾಗಿದೆ, ಈಗ ತಾನೇ ಶುರುವಾಗಿದೆ. ಓ, ಬೇಗ ಎಚ್ಚರಾಗಿದೆ ರಾಯಲಿಗೆ. ಅದ್ ಸರಿ, ರಾತ್ರಿ ಯಾಕಷ್ಟು ತಡವಾಯ್ತು? ಕಲಾಯಿಬಾಯಿ ಜೊತೆ ಮಾತುಕತೆ ಸರಿ ನಡೀತು ತಾನೆ? ಅವ ಏನಂತ, ನೀವೇನಂದ್ರಿ? ಹಣ್ಣೋ ಕಾಯೋ? ಶಾಂತಿ ಶಾಂತಿ, ತಾಳ್ಮೆ. ಒಂದ್ ಗಾದೆ ಮಾತಿದೆಯಲ್ಲ, ಒಂದು ವೇಳೆ ಒಳ್ಳೆ ಸುದ್ದಿ ಬಂತು ಅಂದ್ರೆ ತಡವಾಗಿ ಬರುತ್ತೆ. ಆ ನಿಮ್ ಗಾದೆ ಮಾತುಗಳಿಗೆ ಉಪ್ಪಕ್ಕಿ ಉಣ್ಣೋ ಕಾಲ ದೂರ
ಹರ್ಷ್ಯಾ, ಮಗಳೇ ಹರ್ಷ್ಯಾ, ಬಾಮ ಇಲ್ಲಿ. ನಿನ್ಗೊಂದು ಶುಭ ಸಮಾಚಾರ. ಏನಪ್ಪ? ನಿನಗೆ ಮದುವೆ. ಮದ್ವೆ? ಅಯ್ಯೋ ಅದೇನಂತ ಸರಿಯಾಗಿ ಹೇಳಪ್ಪ. ಕಲಾಯಿ ಬಾಯಿ ನಿನ್ನ ಮದುವೆ ಆಗೋದಕ್ಕೆ ಕೇಳ್ತಿದ್ದಾನೆ. ನಂಗ್ ಗೊತ್ತಿತ್ತು ಇದು ಕೂಡ್ ಬರುತ್ತೆ ಅಂತ. ದೇವ್ರೇ ಕಾಪಾಡ್ದಪ್ಪ. ಕಲಾಯಿ ಬಾಯ್, ಏನಮ್ಮ, ಏನಂತೀಯಮ್ಮ ನೀನು? ತೆಗಿರಿ, ಅವಳೇನ್ ಕೇಳ್ತೀರಾ? ನಮ್ಮನೆ ಮೊದಲನೇ ಮದ್ವಂಗಿತ್ತಿ, ಉನ್ ಜೊತೆ 100 ಕಾಲ ಚೆನ್ನಾಗ್ ಬಾಳೆ. ಹಾ, ಈ ಶುಭ ಸಮಾಚಾರನ ಮೊದ್ಲು ಚಾಂದ್ ಬೇಬಿಗೆ ಹೇಳ್ಬರ್ತೀನಿ. ಅವಳ ಬಾಯಿಗೆ ಸಕ್ಕರೆ ಬಿತ್ತು ಅಂತ ಚಾಂದ್ ಬೇಬಿಗೆ ಹೇಳ್ಬರ್ತೀನಿ. ಅಕ್ಕ ಮಕ್ಕಳೇ, ಏನಮ್ಮ ನಿಮ್ಮ ಖುಷಿ ಇಲ್ವಾ? ಶಂಕರ್, ನೀನೇನಂತೀಯಪ್ಪ? ಅವಳಿಗೆ ಅಭಿನಂದಿಸೋದಿಲ್ವಾ? ಯಾಕಿಲ್ಲ? ಅಭಿನಂದನೆಗಳು ವರ್ಷಿಯ. ನಿನಗೊಬ್ಬ ಶ್ರೀಮಂತವರ ಸಿಕ್ಕಿದ್ದಕ್ಕೆ. ಮತ್ತದೇರಾಗ್ಲಿ, ಶ್ರೀಮಂತನಾಗಿರೋದ್ರಲ್ಲಿ ತಪ್ಪೇನಿದೆ? ಮದುವೆಗೆ ಅದೊಂದೇ ಮಾನದಂಡ ಆಗಬಾರ್ದು. ಹಣ ಒಂದು ಶಾಪ. ಹಣ ಶಾಪ? ದೇವ್ರೇ, ಆ ಹಣನೇ ಶಾಪ ಅಂತಾದ್ರೆ ಅದನ್ನ ನನಗೇ ಕೊಟ್ಬಿಡಪ್ಪ. ನನ್ನ ಮುದ್ದು ಮಗಳು ಹರ್ಷ್ಯ ಚೆನ್ನಾಗಿರ್ಲಿ, ಅವಳು ನೆಮ್ಮದಿ ಆಗಿರ್ಲಿ, ಅಷ್ಟೇ ನನ್ನ ಪ್ರಾರ್ಥನೆಯಪ್ಪ. ಮಗಳೇ ಹರ್ಷ್ಯ, ನಿನ್ ನೆಮ್ಮದಿ ನನಗೆ ಮುಖ್ಯ ಕಣಮ್ಮ. ಏನಂತೀಯಮ್ಮ? ಹೌದು ಅಪ್ಪ. ನೋಡಿದ್ಯಾ? ನೋಡ್ದೆ ಚೆನ್ನಾಗೇ ನೋಡ್ದೆ. ಮಗಳೇ, ಯಾಕೆ ಮಗಳೇ, ನಿನಗೆ ಇಷ್ಟ ಇಲ್ವಾ? ಓ, ಅಪ್ಪ, ಈ ಮದ್ವೆ ನನ್ನಿಂದ ಆಗಲ್ಲ ಅಪ್ಪ. ನನ್ನಿಂದ ಆಗಲ್ಲ. ಏನು ಹಾಗಲ್ಲ? ನಾನು ಹಾಗು ಅಂದ್ರೆ ಆಗ್ತೇ ನೀನು? ಅಪ್ಪ, ಹಣದ್ದೇ ಸಮಸ್ಯೆ ಅಂತ ಆದ್ರೆ ನಾನು ಏನ್ ಮಾಡೋದಿಕ್ಕೂ ತಯಾರಿದ್ದೀನಿ. ಶ್ರೀಮಂತರ ಮನೆಯಲ್ಲಿ ಕಸ ಮುಸ್ರೆ ಹೋಗ್ತೀನಿ, ಬಂದರಿನಲ್ಲಿ ಕೂಲಿನೂ ಮಾಡ್ತೀನಿ, ಬೇಕಿದ್ರೆ ಬೀಡಿ ಕೊಟ್ಟಕ್ಕೂ ಹೋಗ್ತೀನಿ. ಆದ್ರೆ ಈ ಮದ್ವೆಗೆ ನನ್ನ ಬಲವಂತ ಮಾಡ್ಬೇಡ ಅಪ್ಪ. ಮಗಳೇ ಹರ್ಷ್ಯ, ಕಲಾಯ್ ಬಾಯಿ ಒಳ್ಳೆ ಮನುಷ್ಯ ಕಣಮ್ಮ. ಅವ್ನು ನಿನ್ನ ತುಂಬಾ ಇಷ್ಟಪಡ್ತಾನಮ್ಮ, ನಿನ್ನ ಚೆನ್ನಾಗಿ ನೋಡ್ಕೊಳ್ತಾನಮ್ಮ. ಅವನ ಜೊತೆ ನಾನು ಚೆನ್ನಾಗಿ ಇರಲ್ಲ ಅಪ್ಪ. ಹೀಗೆಂದ್ರೆ ಹೇಗಮ್ಮ? ನಾನು ಅವನಿಗೆ ಮಾತು ಕೊಟ್ಟಿದ್ದೀನಮ್ಮ, ಮಾತು ಕೊಟ್ಟಿದ್ದೀನಿ. ಅಪ್ಪ, ಕೊಟ್ಟು ಮಾತು ತಪ್ಪಾರ್ದಲ್ಲಮ್ಮ, ತಪ್ಪಾರ್ದಲ್ಲ. ನನಗಿಂತ ಹೆಚ್ಚೇನಪ್ಪ ಆ ಮಾತು. ನನ್ ಕಣ್ಣೀರ ಕೈ ತೊಳೆಯೋದು ನಿನಗ್ ಬೇಕಾಗಿದೆಯಪ್ಪ. ಸರಿ ಮಗಳು, ನಾನು ನಿನ್ನ ಬಲವಂತ ಮಾಡೋದಿಲ್ಲ. ಎಲ್ಲ ನಿನ್ನಿಚ್ಛೆ. ಆ ನಿನ್ನ ಶ್ರೀಮಂತ ಸಂಸಾರ ನೋಡೋ ಭಾಗ್ಯನ ಆ ದೇವರು ನನಗೆ ಕೊಟ್ಟಿಲ್ಲಮ್ಮ, ಕೊಟ್ಟಿಲ್ಲ. ಜೀವನ ಪರ್ಯಂತ ದುಡಿದವನಿಗೆ ಈ ಕೊರಗೇನು ಮಹಾಬಿಡು. ಬಡಮಿಯಾ ಶಫಿ, ಆಮೇಲೆ ಬಾ ಹೋಗು. ಇಲ್ಲ, ಈಗ ನಿಮ್ಮ ಹತ್ರ ಮಾತಾಡ್ಲೇಬೇಕು. ಶಫಿ, ಈಗ ನಾನು ನಂದೇ ಆದ ಸಮಸ್ಯೆ ಇದ್ದೀನಿ, ಆಮೇಲೆ ಬಾ ಹೋಗು. ಅದೇ ಅದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಸಹಾಯ ಮಾಡೋಣ ಅಂತ. ಸಹಾಯ ನಿನ್ನಿಂದ ನನಗೆ? ನೋಡಪ್ಪ, ರೋಗಿ ತೀರ್ಕೊಂಡು ಹೋದ್ಮೇಲೆ ವೈದ್ಯರ ಅವಶ್ಯಕತೆ ಇಲ್ಲಪ್ಪ. ಹೋಗು. ಅಪ್ಪ, ಅವನು ಏನಂತಾನೆ ಅನ್ನೋದಾದ್ರೂ ಕೇಳಪ್ಪ. ಸರಿ ಹೇಳು. ಅದು ಹರ್ಷಿಯಾಗೆ ವರ ನೋಡ್ತಿದ್ದೀರಾ ಅಂತ ಕೇಳ್ದೆ. ಸರಿಯಾಗಿ ಕೇಳಿದ್ಯಾ? ನಿನ್ ಕಿವಿ ಸರಿಯಾಗಿದ್ಯಪ್ಪ, ಮುಂದೆ ಹೇಳು. ನಾನೊಂದು ವರ ಸೂಚಿಸೋಣ ಅಂತ. ಎಂತ ವರ? ಹರ್ಷಿಯಾಗೆ ತಕ್ಕ ವರ ಅಂದ್ರೆ ಒಳ್ಳೆ ಅಂಗಿ ಇದ್ದಾಗೆ. ಎಂತ ವರ? ಅಳತೆಗೆ ಸರಿಯಾಗಿ ಹೊಲಿರೋ ಅಂಗಿ ಇದ್ದಾಗೆ ಅಂದೆ. ಅದೇನಿ ದರ್ಜಿ ಭಾಷೆ, ಸರಿಯಾಗಿ ಹೇಳು. ಆಮೇಲೆ ನನ್ ಮೇಲೆ ರೇಗ್ಬಾರ್ದು. ಇಲ್ಲ ಹೇಳು. ಅದು 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 ಯಾರಂತ ಹೇಳು. ಅದು ನಾನೇ. ತಲೆಗಿಲ್ಲ ಕೆಟ್ಟಿದ್ಯಾ ನಿಂದು? ಅಲ್ಲ, ಕೆಟ್ಟ ವೇಳೆಯಲ್ಲಿ ಕೆಟ್ಟ ತಮಾಷೆ ಮಾಡ್ತಾ ಇದೆಯೇನೋ?
ವರ ಬೀಗ ನಂಟ ವಾಲ್ಗದವ ಎಲ್ಲ ನೀನೇನಾ? ಓಹೋ, ಮದುವೆಲಿ ಕವಲಿ ಕವಲಿ ನೀನ್ ಹಾಕ್ತೇನೋ? ತಲೆನಿಂದು ಹೇಳ್ಬೇಡಿ ಮೇಡಮಯ್ಯ, ನಾನೇ ಬಂದು ಹೀಗೆ ನನ್ನ ಬಗ್ಗೆ ಶಿಫಾರಸು ಮಾಡೋದು ಅಸಮಂಜಸ. ಹೌದು, ಬಾಯಿ ಮುಚ್ಚ 3 ಕಾಸಿನ ದರ್ಜಿ. ನಿಮ್ಮ ಈ 3 ಕಾಸಿನ ದರ್ಜಿಗೂ ಕೂಡ ತನ್ನದೇ ಆದ ಸಂತೋಷದ ಹಕ್ಕಿದೆ. ನಿಮ್ಗೆ ಮಾತು ಕೊಟ್ಟಿ ಮೇಡಮಯ್ಯ, ನಿಮ್ ಮಗಳು ಖಂಡಿತ ನನ್ನ ಜೊತೆ ಉಪವಾಸ ಇರಲ್ಲ. ಪರವಾಗಿಲ್ವೇ? ಒಳ್ಳೆ ಗಂಡೋಸಿನಾಗಿ ಮಾತಾಡ್ತಿದ್ದಾನೆ. ಅಲ್ಲ, ಈ 3 ಕಾಸಿನ ದರ್ಜಿ ನನ್ನ ಮಗಳ ಅಶ್ಯನ ಚೆನ್ನಾಗಿ ನೋಡ್ಕೊಂಡಾನೇನೋ? ಇವನೊಬ್ಬ ಒಳ್ಳೆ ಮನುಷ್ಯ, ಪ್ರಾಮಾಣಿಕ, ಮುಗ್ಧಾಳು, ಕಷ್ಟಾಳು. ಇವನ ಕೈಲಿ ಕೌಡೆ ಕಾಸಿಲ್ಲ. ಆದ್ರೂ ಇವನ ಸ್ಥಿತಿ ಇದಕ್ಕಿಂತಲೂ ಜಾಸ್ತಿ ಹದಗಟ್ಟಾಗಿಲ್ಲ. ಏನಿದ್ರು ಸುಧಾರಣೆ ಆಗ್ಲೇಬೇಕು. ಏನಪ್ಪ ದೋಸ್ತ, ಏನಂತೀಯಪ್ಪ ಇದಕ್ಕೆ? ಆಯ್ತು ಅಂತೀಯ? ಆಯ್ತಪ್ಪ, ಆಯ್ತು. ಏನು ನಿಚ್ಚೆ ಅಂದಾಗೆ ಮಕ್ಕಳೇ, ಮದುವೆ ಯಾವಾಗ ಇರೋಣ? ಓ ಅಪ್ಪ, ಈ ಬಗ್ಗೆ ಮುಂದೆ ನೀವು ಖಂಡಿತ ಪಶ್ಚಾತ್ತಾಪ ಪಡುವುದಿಲ್ಲ. ಪಶ್ಚಾತ್ತಾಪ ಮುಂದೆ? ಈಗಾಗಲೇ ಪಡ್ತಿದ್ದೀನಪ್ಪ. ಹೊಸ ಕಾಲದ ಮಕ್ಕಳು. ಈಗ ನಾನು ಅವಳಿಗೇನಂತೇಳಿ ಅವಳನ್ನ ಹೇಗೆ ಒಪ್ಪಿಸ್ಲಿ? ದೋಸ್ತ, ನೀನೇ ನನಗೆ ಸಹಾಯ ಮಾಡ್ಬೇಕಪ್ಪ. ನೀಲಿ ಬಣ್ಣ, ಉರಿಗಣ್ಣು. ಎಲ್ಲಿ? ಪೂರ್ತಿ ಎಚ್ಚರಾಗ್ರಿ ನೀವು. ಕಲೈಮೆ ಹೆಂಡತಿ ಹಾಕಿಲ್ ಬರ್ತಾಳೆ. ಅವಳು ಸತ್ತು 10 ವರ್ಷದ ಮೇಲಾಯ್ತು. ನಿಮ್ ಕನ್ಸಲ್ಲೇನಾದ್ರು ಬಂದಿರ್ಬೇಕೇನೋ. ಅಚ್ಚರಿ, ಅವಳೇ ಬರ್ತಾಳೆ ನಿಮ್ ಕನ್ಸಲ್ಲಿ. ಅಯ್ಯೋ, ಮದ್ವೆ ಮುಂಚೆನೆ ಇದೇನಪ್ಪ ಅಪಶಕುನ? ಅಯ್ಯೋ ಅಬ್ಬಬ್ಬ, ದುಸ್ವಪ್ನ. ಹೇಳಿ, ಏನಾಯ್ತು? ಹೇಳ್ತೀನಿ, ಆದ್ರೆ ನೀನ್ ಎದುರಬಾರ್ದು. ಇಲ್ಲ, ಹೇಳಿ. ದೊಡ್ಡ ಕನಸು. ಅಂದ್ರೆ ಒಂದು ವಿಷಯ ಗೊತ್ತಾನಿಗೆ, ಈ ಕನಸಿನ ಅರ್ಥ ಭಯಂಕರವಾಗಿದೆ. ಇದರಲ್ಲೇನೋ ಒಂದು ಅಪಶಕನದ ಸೂಚನೆ ಇದೆ. ನಂಗೆ ಹೇಳಿ, ಏನಾಯ್ತು? ಹೇಳ್ತೀನಿ, ಆದ್ರೆ ಕನಸು ನಂಬೋರಿಗೆ ಮಾತ್ರ ಕನಸು ಕೇಳೋ ಅಧಿಕಾರ ಇರೋದು. ನಂಬ್ತೀಯ ತಾನೇ? ನಂಬ್ತೀನಿ. ಒಂದು ದೊಡ್ಡ ಕನಸು, ಮದುವೆಯ ಚಪ್ಪರ. ಅಲ್ಲಲ್ಲಿ ಜನರು ಅತ್ತರಿಸ್ತಾ ಇದ್ದಾರೆ. ಗುಲಾಬು ದಾನಿಗಳಿಂದ ಪನ್ನೀರ್ ಚಿಮುಕಿಸ್ತಾ ಇದ್ದಾರೆ. ಇಷ್ಟರಲ್ಲಿ ಅಲ್ಲಿಗೊಂದು ವಿಚಿತ್ರ ಪೋಷಾಕ ಹಾಕಿಕೊಂಡು ಯಾರು ಬರ್ತಾರೆ ಗೊತ್ತೇ? ಯಾರು? ನಿನ್ನ ಅಜ್ಜಿ. ನನ್ನ ಅಜ್ಜಿ? ನನ್ ಮುದ್ದು ಅಜ್ಜಿ ಹರ್ಷಿಯ ರೀ. ಅವಳ ಹೆಸರನ್ನೇ ಅಲ್ವಾ ನಮ್ಮ ಮಗಳಿಗೆ ಇಟ್ಟಿದ್ದು? ಹೆಸರು ಮನೆ ಹಾಳಾಗ್ಲಿ, ಮುಂದೆ ಕೇಳು. ಅದ್ ಸರಿ, ಹೇಗಿದ್ಲು ನೋಡಕ್ಕೆ? ಹೇಗಿದ್ದಾಳೆ ಇವಾಗ? ಸತ್ತು 30 ವರ್ಷ ಆದ್ರೂ ಈಗಲೂ ಚೆನ್ನಾಗೇ ಇದ್ದಾಳೆ. ಆದ್ರೆ ಪೋಷಕ ಮಾತ್ರ ವಿಚಿತ್ರ. ನಾನು ಅವಳಿಗೋಗಿ ನಮಸ್ಕಾರ ಮಾಡಿದೆ. ಅದಕ್ಕೆ ಅವಳು, ಗೊತ್ತಾಯ್ತು, ನೀನು ನಿನ್ನ ಮೊಮ್ಮಗಳ ಮದುವೆಯ ನಿಶ್ಚಯ ಮಾಡಿದ್ಯಂತೆ. ಹೇ, ಎಷ್ಟು ಬೇಗ ಗೊತ್ತಾಗ್ಬಿಟ್ಟಿದೆ ಅಂತೀನಿ ಅವಳಿಗೆ. ಗೊತ್ತಾಗಿದೇನು? ಸ್ವರ್ಗ ಅದು, ಅದೆಲ್ಲ ಗೊತ್ತಾಗುತ್ತೆ. ಆಮೇಲೆ ಅವಳು ಹೇಳಿದ್ಲು, ಒಳ್ಳೆಯವರ, ಒಳ್ಳೆ ಮನತನ, ನೇಮ ನಿಷ್ಠೆಯ ದರ್ಜಿ. ಅಜ್ಜಿ, ಏನೋ ಗಡಿಬಿಡಿಯಾಗಿದೆ. ದರ್ಜಿ ಅಲ್ಲ ಅಜ್ಜಿ ಅವನು. ಹೀಗೆ ನೀನ್ ಬಾಯಿ ಹಾಕಿದ್ದು. ಕನಸಿನ
ಮಧ್ಯದಲ್ಲಿ. ಆಗ ಅಲ್ಲಿ ಶುರುವಾಯಿತು ರಂಪ ರಾಧ ಅಂತ. ಆಮೇಲೆ ಅವಳು ಹೇಳಿದ್ಲು ದರ್ಜಿ ಸಜ್ಜನ ಸದ್ಗುಣ ಅಂತ. ಅಜ್ಜಿ ದರ್ಜಿ ಅಲ್ಲ ಅವನು, ಕಲಾಯಿ ಬಾಯ್. ಇಡೀ ದಿನ ಪಾತ್ರೆ ಅಂಗಡಿಲಿ ಕಲಾಯಿ ಹಾಕೋ ನಮ್ ಕಲಾಯಿ ಬಾಯ್. ಬಾಯ್ ಮುಚ್ಚೆ. ಯಾರದು ಕಲಾಯಿ ಬಾಯ್? ಅಲ್ಲ, ನನ್ನ ಮೊಮ್ಮಗಳು ಅರ್ಶಾಲಿಗೆ ಆ ಶಫಿನೇ ಸರಿಯಾದವರ. ಅವನು ಸರಿಗಟ್ಟೋರು ಈ ಸೀಮೆಯಲ್ಲಿ ಯಾರೂ ಇಲ್ಲ. ಅಜ್ಜಿ ನಾವೀಗಾಗ್ಲೇ ಮಾತು ಕೊಟ್ಟಾಗಿದೆ. ಇವರು ಕಲಾಯಿ ಬಾಯ್ ಇಬ್ರು ಒಪ್ಪಿದಾಗಿದೆ. ನೆರೆಹೊರೆಯವ್ರಿಗೆ ಹೇಳೋದು ಒಂದೇ ಬಾಕಿ. ಹೇಳಿದವರ ಮನೆ ಹಾಳು, ಕೇಳಿದವರ ತಲೆ ಓಳು. ಯಾರವನು ಕಲಾಯಿ ಕೋತಿ. ಅಜ್ಜಿ ಕೋತಿ ಅಲ್ಲ ಅವನು, ಕಲಾಯಿ ಬಾಯ್ ನಮ್ ಸಂಸಾರ ಅಜ್ಜಿ. ಕಲಾಯಿ ಬಾಯ್ ಕುಟ್ಟಿವೆನು ಆ ಪಾತ್ರೆನು ನಿನ್ನ ತಲೆ ಮೇಲೆ. ನನ್ನ ಮೊಮ್ಮಗಳು ಅವನಷ್ಟು ಅಜ್ಜಿ ಆದಳೇನೋ ಅಂತ ಹೇಳ್ತಾ ಧುಮುಗುಡ್ತಾ ಭಯಂಕರವಾಗಿ ಅವಳು ಭಯ ಆಗ್ಬಿಟ್ಲು. ಅಷ್ಟರಲ್ಲಿ ಅಲ್ಲಿ ಒಂದು ಹಾಹಾಕಾರ ಶುರುವಾಯ್ತು. ಏನಪ್ಪ ಅಂತ ನೋಡಿದ್ರೆ ಕಲಾಯಿ ಬಾಯಿ ಅಂತಿ ಓಡ್ ಬಂದಿದ್ದಾಳೆ. ಹಿಂಗಡೆಯಿಂದ ಬಂದು ಗಟ್ಟಿಯಾಗಿ ಹಿಡಿದುಕೊಂಡು ಅಂತ ಕೇಳಿದ್ಲು. ನನಗೆ ಬೇರೆಯವರ ಹೆಂಡತಿ ಹೆಸರು ಗೊತ್ತಿಲ್ಲ. ಎದುರಿಸಿ ನನ್ನ ಗಂಟಲ ನಾವೆಲ್ಲೋಗಿದ್ವಿ ಕೇಳಕ್ಕೆ. ಅವನೇ ಚಾಲ್ತಿ ಮೀನ್ ಕಳ್ಸಿದ್ದು, ನಾವಲ್ಲ. ಅವನು ಕರೆದ, ನೀವು ಹೋದ್ರಿ. ಮದುವೆ ಮಾಡೋದಿಕ್ಕೆ ತಯಾರಾದ್ರಿ. ನನ್ನ ಮನೇಲಿ ನನ್ನ ಹಾಸಿಗೆ ಮೇಲೆ ನನಗೆ ಕೈ ಹುಚ್ಚಿಡ್ಕೊಂಡು ನನ್ನ ಮಾತಲ್ಲಿ ಅಡುಗೆ ಮಾಡಿ ನಮ್ಮ ಆಶೀರ್ವಾದಗಳು. ನಮ್ಗೆ ಗೊತ್ತಿತ್ತು ನೀನ್ ಸತ್ತು 10 ವರ್ಷ ಆದ್ಮೇಲೆ ಮತ್ತೆ ನಾವತ್ತು ಸತ್ತು 30 ವರ್ಷ ಅಲ್ಲಿ 10 ವರ್ಷ ಅಲ್ಲಿ ನನ್ನ ಗಂಡನ್ಗೇನು ನಾನು ಒಪ್ಪಂದ ಮಾಡಿದ್ದ ಮದುವೆ ಆಗೋದಿಕ್ಕೆ ಅವನು ಬಿಡಲ್ಲ. ಈ ಮದ್ವೆನೂ ಬೇಡ, ಕಲಾಯಿ ಬಾಯಿನೂ ಬೇಡ, ಅವ್ನ ಹೆಂಡತಿ ಪೀಡೆನೂ ಬೇಡ. ಅಪಶಕುನಗಳೆಲ್ಲ ಈ ಕನ್ಸಿನ ಜೊತೆನೆ ಮುಗ್ದೋಗ್ಲಿ. ಹಾಗಾದ್ರೆ ಹರ್ಷಳ ಮದುವೆ ರೀ ನಮ್ಮ ಅಜ್ಜಿಯಲ್ಲಿ ಕೇಳಿಲ್ವೇನ್ರಿ? ದೇವ್ರಂಗ್ ಬಂದು ನಮ್ ಶಫೀನ್ ನ್ಯಾಪ್ಸೋದ್ಲು. ಕಣ್ಮುಂದೆನೆ ಬೆಳ್ತಿದ್ದಾನೆ, ಮನೆ ಮಗನಂತಿದ್ದಾನೆ, ಮುಗ್ಧ ಕಷ್ಟಾಳು. ರೀ ನನ್ ಮಗಳನ್ನ ನಾನ್ ಶಫಿಗೆ ಕೊಡೋದು, ಒಪ್ಲಿ ಬಿಡ್ಲಿ. ನೀನ್ ಹೇಳ್ತಾ ಇದೀಯಾ? ನೀನ್ ಅಜ್ಜಿ ಬೇರೆ ಒಪ್ಪಿಗೆ ಕೊಟ್ಟಿದ್ದಾಳೆ. ಆಯ್ತು ಎಲ್ಲ ಅವನಿಚ್ಛೆ. ನಡಿ ಮಲ್ಗು ನಿಶ್ಚಿಂತವಾಗಿ ಮಲ್ಗು. ದೋಸ್ತ ಎಲ್ಲ ನಿನ್ನಿಚ್ಛೆ. ಅಯ್ಯೋ ಸಮಾಧಾನ ಕಲಾಯಿ ಬಾಯಿ. ಚಿಂತಾಗೆ ಮತ್ ಕರು. ಒಳ್ಳೆ ಅಜ್ಜಿ ಅಂತ ಹೆಣ್ಗೆ ತಗೊಂಡ್ಬರ್ತೀನಿ. ಅಜ್ಜಿಗೆ ಕೊಡ್ತದೆ. ಇನ್ನೇನು ಎಲಿಜಬೆತ್ ರಾಣಿಗೆ ಬೇಕು. ಎಲಿಜಬೆತ್ ರಾಣಿಗೆ ಕೊಡಿಸಿದ್ರೆ ಅವರು ಮನೆಗೆ ಹೋಗಿ
ವಿಚಾರ ಗುಡ್ಡ ಇದರ್ ಇದರ್ ಗುಡ್ಡ ಮದ್ವೆಗೆ ಇದ್ರಿಚ್ ಇದ್ರಿಚ್ बेटी नाम क्या तुम्हारा? ಅರ್ಷಿಯ अर्शिया निम्दू के नाम ಶಫಿ कपी ಕಪ್ಪಿ ಅಲ್ಲ ಶಫಿ शफी वो निम्दू के बाप का नाम ಸುಲೈಮಾನ್ ओ सुलेमान निम्दू के अब्बा का नाम उनके बाप का नाम ಅಬ್ದುಲ್ अब्दुल उनका अब्बा का नाम ಗೊತ್ತಿಲ್ಲ अरे ये तो बत्तीलप्पा का बेटा है अर्शिया और बत्तीलप्पा का बेटा दोनों का शादी है कबूल है ಕಬೂಲ್ ಹೈ कबूल है ಕಬೂಲ್ ಹೈ कबूल है ಕಬೂಲ್ ಹೈ दोनों का शादी मुबारक हो ಮಾನ್ಯರೇ ಮಹಿಳೆಯರೇ ಬಂಧು ಭಗಿನಿಯರೇ ಇವತ್ತು ನಾವಿಲ್ಲಿ ಯಾಕೆ ಸೇರು ಎಂಬುದು ನಿಮಗೆ ಈಗಾಗಲೇ ಗೊತ್ತಾಗಿದೆ ನಮ್ಮ ಈ ಬಡ ಮಗಳು ಹರ್ಷಿಯಾ ಮತ್ತು ಸುಲೇಮಾನ್ ಮಗ ಶಫೀಕ್ ಇವರಿಬ್ಬರು ತಮ್ಮ ಬಾಳಿಂದಾರಿಯಲ್ಲಿ ಜೊತೆಗೂಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಈ ನಿಮಿತ್ತ ಸಂತೋಷಕ್ಕೆ ಊಟ ಈಗ ಅಹೇರ್ ಸಮಾರಂಭ ಮದುಮಗಳ ಕಡೆಯಿಂದ ಮದುಮಗನಿಗೆ ಅಹೇರ್ ಕೊಡಲಾಗ್ತಾ ಇದೆ ತಯಾರಪ್ಪ ಎಲ್ಲ ಒಂದೊಂದಾಗಿ ಹೇಳ್ತೀನಿ ತಗೊಂಬನ್ನಿ ಹೊಸ ಹಾಸಿಗೆ ಎರಡು ದಿಂಬು ಒಂದು ದಿಂಬಾನು, ಒಂದು ಸಂಚು, ಒಂದು ಕೊಡೆ, ಒಂದು ಲಾಲ್ಟೇನು. ತಂದೆನಪ್ಪ ಇಲ್ಲ ಮಹನೀಯರೇ ಇವತ್ತು ಎಷ್ಟೋ ಜನ ನಮ್ಮ ಜೊತೆಗಿಲ್ಲ ಬಡತನದಿಂದ ತೀರಿಕೊಂಡವರೆಷ್ಟು ಬೇನೆಯಿಂದ ಹೋದವರೆಷ್ಟು ಸುತ್ತು ಹುಡುಕಿ ಊರು ಬಿಟ್ಟವರೆಷ್ಟು ಇವತ್ತು ಅವರೆಲ್ಲರನ್ನು ಸ್ಮರಿಸುವ ಸಮಯ ಎಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ ನಾವು ಸಂತೋಷದಿಂದ ಹೇಗಿರಬೇಕೆಂಬುದನ್ನ ನಮ್ಮ ಈ ಬುಡ್ಡ ಕಲಾಯಿಬಾಯಿ ನೋಡಿ ಕಲಿಬೇಕು ಈ ಬುಡ್ಡಾಗೆ ಹತ್ರ ಎಲ್ಲ ಇದೆ ಹಣ ಇದೆ ಐಶ್ವರ್ಯ ಇದೆ ಅಂತಸ್ತಿದೆ ಆದ್ರೆ ಮದುವೆ ಆಗೋಕೆ ಹೆಣ್ಣೆ ಸಿಗ್ತಾ ಇಲ್ಲ ಹಾಗಂತ ಅವನಿಗೆ ಬಿಲ್ಕುಲ್ ಬೇಸರ ಇಲ್ಲ ಅವನು ನವದಂಪತಿಗಳಿಗೆ ಒಂದು ಉಡುಗೊರೆ ಕೊಡ್ತಾ ಇದ್ದಾನೆ ಅದೇನಂತ ಸ್ವತಃ ಅವರೇ ಹೇಳ್ತಾರೆ ಬಂಧುಗಳೇ ನಿಂತಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ ಸಾದಿ ಮುಬಾರಕ್ ಈ ಸಾದಿಗಂತ ನಾನು ನನ್ನ ಕಡೆಯಿಂದ 2 ಕೋಳಿಗಳನ್ನ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ ಕಲಾಯಿಬಾಯಿ ನೀನೊಬ್ಬ ಒಳ್ಳೆ ಮನುಷ್ಯ ನಾವು ದಂಪತಿಗಳ ಪರವಾಗಿ ಈ ನಿನ್ನ ಉಡುಗೊರೆಯನ್ನ ನಾನು ಸ್ವೀಕರಿಸ್ಕೊಳ್ತೇನೆ ಅದಾಗ ಕಲಾಯಿಬಾಯಿ ಒಂದು ಗಾದೆ ಮಾತಿದೆಯಲ್ಲ ಗಾದೆ ಅಂತೆ ಗಾದೆ ನಾನು ನಿನ್ನ ಮಗಳನ್ನ ಮದುವೆ ಆಗ್ತಾ ಇಲ್ಲ ನಿನ್ ಗಾದೆ ಹೆಂಗಿದೆ ಮಗಳನ್ನೆಲ್ಲ ನಾನು ಕೇಳಬೇಕಾಗಿಲ್ಲ ಕೇಳಲ್ಲ ಒಂಚೂರು ಕೇಳ್ಬೇಕು ಯಾಕೆ ಕೇಳ್ಬೇಕು ಒಟ್ಟು ಮಾತು ಮುರಿಯೋದು ನೀನು ನಿಮ್ಮ ಮಾತಾ ಕೇಳ್ಬೇಕು ಕಲಾಯಿಬಾಯಿ ಈಗ ಮದುವೆ ಮನೆಯಲ್ಲಿ ಅದೆಲ್ಲ ಬೇಡಪ್ಪ ಬೇಡ ಯಾಕೆ ಬೇಡ ಇದು ನನ್ನ ಹಕ್ಕು ಏನು ಹಕ್ಕು ನೀನೇ ನೀ ಮನೆ ಮದುಮಗನ ಆಗಬೇಕಿತ್ತು ಇವತ್ತು ಮದುಮಗ ಮಾತು ಕೊಟ್ಟಿದ್ದೆ ನೀನು ಮಾತು ಮುರಿದವ್ ನೀನು ಏನ್ ಮಾಡ್ಕೊಂಡು ನಾನೇನು ನಿಶ್ಚಿತಾರ್ಥ ಮಾಡಿನ ಒಪ್ಪಂದ ಮಾಡಿನ ಆಗಿದ್ದ ಇಲ್ವೋ ಬೂಸೂಡ ಕುಡಿತಾ ಮಾತುಕತೆ ಆಗಿದ್ದ ಇಲ್ವೋ ಅರೇ ಬೂಸೂಡ ನಾನೇ ಮಾಡಿದ್ರೆ ನಿಂಬು ಸಾಡ ಉಪ್ಪು ಹಾಕಿದಷ್ಟೇ ಸಕ್ಕರೆ ಹಾಕಿರ್ಲಿಲ್ಲ ಮುಖ್ಯ ಅಲ್ಲ ಮರಯ ಮಾತೇನಂತ ಮುಖ್ಯ ಅದೆಲ್ಲ ಹೌದಪ್ಪ ಕೂತು ಮಾತಾಡಿದ್ರು ಆದ್ರೆ ಇಡೀ ನೆರೆಯವ್ರನ್ನ ಕರೆದು ನಿಶ್ಚಿತಾರ್ಥ ಮಾಡಿದ್ವಾ ಒಪ್ಪಂದ ಮಾಡಿದ್ವಾ ಇವನ ಜನ ಸಾಕ್ಷಿಗಿದ್ದಾರೆ ಹೌದು ನಿಂಬು ಸೋಡ ಸಾಕ್ಷಿಗಿದೆ ಈ ಊರಲ್ಲಿ ಮದುವೆ ತೆಗೆದ ಇದ್ದಾನೆ ಇವನು ಓ ನೀನೇನು ನನ್ ಮಾನ ಎತ್ತಿಸ್ತಾ ಇಲ್ಲ ಸಾಕ್ ಮಾಡ್ಬೇಡ ಹೋಗ್ ಮಾಡಿ ಕಲಾಯಿ ನೋಡ ಹಿಂಗ ಆಡ್ತಾವನೆ ಮಾತ್ಗೆ ಆಡಿದ್ದು ನಿಜನೋ ಬಡೆ ಮಿಯಾ ಆ ಜಾನ್ಬೀವಿ ಬಾತ್ ಹುವಾತಾ ಇಲ್ಲಿ ಕೇಳಿ ಆದದ್ದು ನಾನು ಹೇಳ್ತೀನಿ ನಮಗೊಂದು ಶಕುನ ಆಗಿತ್ತು ನಮ್ಮ ಅಜ್ಜಿ ಓಲೆಯಿಂದ ಎದ್ದು ಬಂದು ಇದನ್ನೆಲ್ಲ ಹೇಳಿದ್ಲು ಅಜ್ಜಿ
ಗೋರಿ ಅಜ್ಜಿ, ಅಯ್ಯ ನಮ್ದುಗೆ ಬಂದಿ ಅಜ್ಜಿ ನಂಗೂ ಹೇಳಿದ್ಲು. ಏನ್ ಹೇಳಿದ್ಲು? ನಿಮ್ದುಗೆ ಅಜ್ಜಿ ಸುಳ್ಗೆ ಸತ್ತು ಒಟ್ ಮಾತು ಶಕುನ ಅಜ್ಜಿ ಕೋಣಿ ಗೋರಿ ಲಿಂಬಸೋಳ ಎಲ್ಲ ತಲಾಟೆ ನಿಲ್ಸಿ ಇದನ್ನ. ಸತ್ಯ ಒಂದೇ, ಸ್ವಚ್ಛ ಸರಳ ಸುಂದರವಾದ ಸತ್ಯ. ಅದೇನಂದ್ರೆ ನಮ್ಮ ಹರ್ಷ ಇಷ್ಟಪಟ್ಟಿದ್ದು ಶೆಪ್ಪಿನ ವಸ್ತು ಈ ಕಲಾವೇನಲ್ಲ. ಹುಡುಗಿ ಒಪ್ಪಿಗೆ ಅವಳ್ಯಾರಪ್ಪ ಒಪ್ಪಕ್ಕೆ? ಯಾಕಿಲ್ಲ, ಅವರಿಬ್ರು ಪರಸ್ಪರ ಪ್ರೇಮಿಸ್ತಾರೆ. ಪ್ರೇಮ ಗ್ರಹಚಾರ. ಸರ್ವನಾಶ. ಅಯ್ಯೋ ನಮ್ದುಗೆ ಹೊಟ್ಟೆಗೆ ಕಲ್ಲು ಹಾಕಿದ್ರಲ್ಲೋ, ನಾನ್ ಏನೋ ಮಾಡ್ಲಿ. ಅಯ್ಯೋ ಅಣ್ಣ ನುಡ್ಸೋ ನಿನ್ ರಾಗ. ಬನ್ನಿ ಎಲ್ಲ ಆಡೋಣ, ಕೂಡೆ ಕುಣಿಯೋಣ. ಕುಡಿಯ ಕುಡಿಯೋದು ಕುಣಿಯೋದು ನಾವಲ್ಲ, ನಮ್ಮ ಒಳಗಿನ ಖುಷಿ. ಯಾರು ಕುಣಿತೀರ ನನ್ನ ಜೊತೆ? ಬನ್ನಿ, ಯಾರು ಕುಣಿತೀರಾ? ಶಬ್ನಮ್ ಬಾ, ಶಬ್ನಮ್ ಬಾ. ನಿನ್ನ ಅಕ್ಕ ಹರ್ಷಿಯ ಮದುವೆ ನಮ್ ಶಬಿ ಜೊತೆ. ಖುಷಿ ಆಗ್ತಿಲ್ಲ? ಕುಣಿಬೇಕು ಅನ್ನಿಸ್ತಿಲ್ಲ ನಿಂಗೆ? ಬಾ. ಶಬ್ನ, ಏನ್ ಮಾಡ್ತಿದ್ಯಾ ನೀನು? ರೀ, ನೀವಾದ್ರೂ ಹೇಳ್ರಿ ಇವಳಿಗೆ, ತಲೆ ತಿರ್ಕಿಯವಳು. ಬೇಡ ಶಬ್ನಮ್ ಬೇಡ. ಶಬ್ನಮ್, ನಾನು ಮಾಸ್ತ್ರ, ನೀನು ವಿದ್ಯಾರ್ಥಿನಿ. ಗುರುವಿನ ಮಾತು ಮೀರಬಾರ್ದು. ಬಾ. ಬಡ ಬೇಡ, ಕಣ್ಣು ಮುಂದೆ ನಡೀತಾ ಇದೆ, ನೋಡ್ತಾ ಸುಮ್ಮನೆ ಇದ್ದೀರಾ? ಮೇಡಮಿಯ ನಿಮ್ಮ ಕಣ್ಣೆದ್ರೆ ನೀವೇ ಹೀಗೆ ಸುಮ್ಮನಿದ್ರೆ ಹೇಗೆ? ಹೌದೌದು, ನಾನ್ ಸುಮ್ನಿರೋದಿಲ್ಲ. ನನ್ನ ಮಗಳ ಮದುವೆ ನಾನು ಹಾಡ ಬನ್ನಿ ಕುಣಿಯ ಬನ್ನಿ, ಹಾಡ ಬನ್ನಿ ಕುಣಿಯ ಬನ್ನಿ, ಹಾಡ ಬನ್ನಿ ಕೊಟ್ಟ ಮಾತಿಗೆ, ಹಾಡ ಬನ್ನಿ ಕುಣಿಯ ಬನ್ನಿ ಮಾತಿಗೆ ಕೊಟ್ಟ ಮಾತಿಗೆ, ಹಾಡ ಬನ್ನಿ ಕುಣಿಯ ಬನ್ನಿ ಹೊತ್ತಿಗೆ ಈ ಹೊತ್ತಿಗೆ, ಹಾಡ ಬನ್ನಿ ಕುಣಿಯ ಬನ್ನಿ, ಹಾಡ ಬನ್ನಿ ಕುಣಿಯ ಬನ್ನಿ, ಬದುಕಿಗೆ ಸಿಕ್ಕ ಬದುಕಿಗೆ, ಬದುಕಿಗೆ ಸಿಕ್ಕ ಬದುಕಿಗೆ, ಹಾಡ ಬನ್ನಿ ಕುಣಿಯ ಬನ್ನಿ ಮಾತಿಗೆ ಕೊಟ್ಟ ಮಾತಿಗೆ, ಹಾಡ ಬನ್ನಿ ಕುಣಿಯ ಬನ್ನಿ. ಊರಲ್ಲಿ ಹಬ್ಬ ಮೆರವಣಿಗೆ ಎಲ್ಲ ನಿಷೇಧ ಮಾಡಲಾಗಿದೆ ಅಂತ ಗೊತ್ತಿಲ್ವಾ ನಿಮ್ಗೆ? ಓ ಮದುವೆ ನೆಪ ಮಾಡ್ಕೊಂಡು ಕಿಡಿಗೇಡಿಗಳಿಗೆ ಅವಕಾಶ ಮಾಡಿಕೊಡ್ತೀರಾ ಸರ್? ಏನ್ರಿ ಅದು? ವಿಚಾರಿಸ್ಕೊಳ್ಳಿ. ಯಾರು ನೀನು? ನಾನ್ ಸ್ವಾಮಿ ಗರ್ನಲ್ ಮುನಪ್ಪ. ಈ ಊರಿನಲ್ಲಿ ಎಲ್ಲ ಜಾತ್ರೆಗೂ ಎಲ್ಲ ಮದುವೆಗೂ ಗರ್ನಲ್ ಪಟಾಕಿ ಹೊಡೆಯವ್ ನಾನು. ಈ ಸಲ ನಮ್ ಬಡಿಮೆ ಹೇಳ್ದ ಬೇಡ ಅಂತ, ಅದಕ್ಕೆ ಒಂದ್ ಪಟಾಕಿ ತಂದಿಲ್ಲ, ಒಂದು ಹೊಡೆದಿಲ್ಲ. ಏಯ್, ಒಂದ್ ಪಟಾಕಿ ಕೊಡ್ದಿಲ್ಲ ಅಂತ್ಯ, ಯಾರಿಗೊತ್ತು? ನಾಳೆ ಕೈ ಬಾಂಬ್ಗಳನ್ನ ತಯಾರಿಸ್ತೇನೋ. ಎಚ್ಚರಿಕೆ ಕೊಟ್ಟು ಒಳ್ಳೆ ದೆವ್ವ ನಿಂತ ನಂಗೆ ನಿಂತಿದ್ದಾರೆ ನೋಡಿ ಸರ್. ಬನ್ನಿ ಬನ್ನಿ ಸ್ವಾಮಿ, ನನ್ನ ಮಗಳ ಮದುವೆ. ಮುನಿರು ಸೀತಮ್ಮ. ನೋಡಿ ಸ್ವಾಮಿ. ಸಾಕು ಸಾಕು, ಮೊದಲು ಜಾಗ ಖಾಲಿ ಮಾಡು ಅಂದ್ರೆ ನಮ್ಗೆ ಮೇಲಿಂದ ಬಾತ್ಮಿ ಬಂದಿದೆ. ಹುಟ್ಟದ ಗುಂಪು ಸೇರ್ಕೊಂಡು ಕಲ್ ತುರ್ತಾರೆ ಅಂತ ಮಾಹಿತಿ ಇದೆ. ಜಾಗ ಖಾಲಿ ಮಾಡಿ. ಸಾಕು ಸಾಕು, ಏನು ಒಳ್ಳೆ ಮೈ ಮೇಲೆ ಬಂದಿರ್ತಾರೆ ಮಾಡ್ತಿರಲ್ರಿ. ಇವರೆಲ್ಲ ನಮ್ಮವ್ರೆ, ಹೊಸಬ್ರೇನು? ಸರಿ ಆಯ್ತು, ಈಗ ಹೊರಡಿ, ಎಲ್ಲ ಹೊರಡಿ ಹೊರಡಿ. ಊಟ. ಅಯ್ಯೋ, ಇರಿ, ಊಟ. ನೋಡ್ಕೊಡಮಿಯಾ, ಯಾವುದೇ ದೂರು ಬಂದರೂ ಶಾಂತಿ ಸುವ್ಯವಸ್ಥತೆಗಾಗಿ ನಾವು ಅದನ್ನ ಪಾಲಿಸಲೇಬೇಕಾಗುತ್ತೆ. ಯಾರೋ ಕ್ರಿಕೆಟ್ಗಳು ದೂರು ಕೊಟ್ಟಿರ್ಬೇಕು. ನೀನು ಅದನ್ನ ತಪ್ಪಿಬೇಡ ಬಡಮಿಯಾ, ನಾನಿನ್ನ ಬರ್ತೀನಿ. ಬಸಮ್ಮರ ಬಂದ್ರೆ ಮತ್ತೆ ಸರ್ ನಡೀರಿ ಸರ್. ಇಲ್ಲ ಸರ್, ಇಲ್ಲ, ತಪ್ಪು ತಿಳಿಯೋದಿಲ್ಲ. ಏನ್ ನೋಡ್ತಾ ಇದ್ದೀರಾ? ಎಲ್ಲ ಸಾಫ್ ಮಾಡಿ, ಎಲ್ಲ ಸಾಫ್ ಮಾಡಿ. ಈ ಮದುವೆಗೆ ನೀನು ಒಳ್ಳೆ ಹುಡುಗನೇ ಕೊಟ್ಟಿಯಲ್ಲಪ್ಪ, ಒಳ್ಳೆ ಹುಡುಗನೇ ಕೊಟ್ಟಿಯಲ್ಲ. ಶಬ್ನಮ್, ಈಗೆಲ್ಲ ಬೇಜಾರು ಮಾಡ್ಕೋಬೇಡ ಶಬ್ನಮ್. ನಾನ್ಯಾಕೆ ಬೇಜಾರ್ ಮಾಡ್ಕೊಳ್ಳಿ?
ನಿನಗೆ ಹೋಗ್ಬೇಕಾಗಿದೆ ತಾನೇ, ಹೋಗು. ರಾಜಧಾನಿಯಲ್ಲಿ ಇವಾಗಲೇ ಚಳವಳಿ ಆರಂಭವಾಗಿದೆ. ಸಾಮಾನ್ಯ ಮುಗ್ಧ ಜನರ ಆದಿ ತಪ್ಪಿಸೋ ಕಿಡಿಗೇಡಿಗಳು ಎಲ್ಲ ಕಡೆ ಇದ್ದಾರೆ ಶಬ್ನಂ. ಅವ್ರ ಕೈ ಮೇಲಾಗ್ತಂತ ನೋಡೋದೆ ಈಗಿನ ನಮ್ಮ ಗುರಿ. ಹೋಗ್ಲೇಬೇಕು ನಾನು. ಆಯ್ತು, ಹೋಗು. ಹಾಗಲ್ಲ ಶಬ್ನಂ, ಅರ್ಥ ಮಾಡ್ಕೋ. ದಿನಗೂಲಿ, ಒಪ್ಪತ್ತೂಟ, ಮನೆ ಮಕ್ಕಳು, ಸಣ್ಣ ಪುಟ್ಟ ಹಬ್ಬ ಅಂತ ತಮ್ಮ ಪಾಡಿಗೆ ತಾವಿರೋ ನಿರುಪದ್ರವಿಗಳೇ ಈ ದೇಶದ ಜನತೆ. ಹಾ, ದೈನಿಕವೇ ಇವ್ರ ಧರ್ಮ. ಇಂಥವ್ರಲ್ಲಿ ವಿಷ ತುಂಬುವ ಕಿಡಿಗಳಿದ್ದಾರೆ ಶಬ್ನಂ. ಮನೆಗೆ ಬಿದ್ದ ಬೆಂಕಿಲಿ ಬೀಡಿ ಹೊತ್ತಿಸ್ಕೊಳ್ತಾರೆ ಇವರು. ಗೋಲಿ ಬಾರಿನ ಬೀದಿಗಳಲ್ಲಿ ತಂದೆ ತಾಯಿಗಳ ಕೈ ತಪ್ಪಿ ದಿಕ್ಕೆಟ್ಟು ಓಡುವ ಪುಟ್ಟ ಪುಟ್ಟ ಮಕ್ಕಳನ್ನ ಕಂಡು ಚಪ್ಪಾಳೆ ತರ್ತಾರೆ. ಇಂಥವ್ರ ಕೈ ಮೇಲಾಗಬಾರ್ದು. ದೇಶ ವಿಭಜನೆ ಆಗೋದೆ ಹೌದು ಅಂತಾದ್ರೆ ಅದು ಸಮರ್ಪಕವಾಗಿ ಆಗ್ಬೇಕು, ಮತ್ತೆ ನೋವಿಲ್ದೆ ಆಗ್ಬೇಕು ಶಬ್ನಂ. ಈ ಸಮುದಾಯದ ಒಳಗಿನ ಗುತ್ತಿಗೆ ಬರೀ ನಿನ್ಕೊಳ್ಳಿಗೆ ಕಟ್ಕೊಂಡಿದ್ಯೆ. ಅರ್ಥ ಮಾಡ್ಕೋ ಶಬ್ನಂ, ನಾನು ಒಬ್ಬನೇ ಅಲ್ಲ, ನಮ್ ಎಲ್ರಿಗೂ ಈ ಒಣ ಇದೆ. ಆಯ್ತು ಆಯ್ತು, ಹೋಗು. ನಿನಗೆ ದೇಶ ತಾನೇ ಮುಖ್ಯ, ಹೋಗು, ದೇಶ ಕಾಪಾಡು. ಶಬ್ನಂ, ನೆನಪಿದೆಯಾ ಆ ದಿನ ಹರ್ಷಿಯಾಳ ಮದುವೆ ದಿನ ಆದದ್ದನ್ನ ಎಲ್ಲರೂ ಒಂದು ಆಕಸ್ಮಿಕ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಅದು ಆಕಸ್ಮಿಕ ಅಲ್ಲ ಶಬ್ನಂ, ಅದೊಂದು ಕೆಟ್ಟ ಆರಂಭ. ಇನ್ನು ಮುಂದೆ ಯಾವುದು ಹಿಂದಿನಂತಿರೋದಿಲ್ಲ. ನದಿ ಆ ಕಡೆ ನಂಬಬಾರದೇ ಹಿಡಿದಿದೆ. ಇಲ್ಲಿ ಜನಗಳ ಜಾಳ ತಡ್ತಾ ಇಲ್ಲ ಅಷ್ಟೇ, ಕೇರಿಗಳನ್ನು ಖಾಲಿ ಮಾಡಿಸ್ತಾ ಇದ್ದಾರೆ. ಬೀದಿಲಿ ಹೆಂಗಸರು ಮಕ್ಕಳನ್ನ ನಿಲ್ಲಿಸಿ ಹೆಸರು ಕೋಮು ಕೇಳ್ಬಿಡ್ತಾರೆ ಇವರು. ಯಾರವರು? ಅವರು ಇವರು ಅಂತಿಲ್ಲ, ಈ ಸಮಯ ಸಾಧಕರಿಗೆ ಯಾವುದೇ ಧರ್ಮ ಅಂತ ಇಲ್ಲ. ಪ್ರತಿ ಹಳ್ಳಿಲಿ, ಪ್ರತಿ ಮನೆಯಲ್ಲಿ, ಪ್ರತಿ ವ್ಯಕ್ತಿಲಿರೋ ಮೂರ್ಖ ಪಶುವನ್ನ ಕೆರಳಿಸೋ ಪ್ರಯತ್ನ ಮಾಡ್ತಾರೆ. ಹೀಗಿರುವಾಗ ನಾನಿಲ್ಲಿ ಕೈಕಟ್ಟಿ ಸಿದ್ಧಾಂತಗಳ ಪಾಠ ಹೇಳೋದು ಅಕ್ಷಮ್ಯ. ಮುಂಚೂಣಿಯಲ್ಲಿರುವವರ ನೆರವಿಗೆ ನಾನು ಹೋಗಲೇಬೇಕು. ಆಯ್ತು ಆಯ್ತು ಶತ್ರು, ಹೋಗು, ನಿನ್ಗೆ ಯಶಸ್ಸಿಗೆ. ಶಿವನಂ, ಆದ್ರೆ ಹೋಗೋಕ್ ಮುಂಚೆ ನಿನ್ನೊಂದಿಗೆ ಒಂದು ವಿಷಯ ಚರ್ಚೆ ಮಾಡಬೇಕಾಗಿತ್ತು. ಏನು? ಏನದು? ಅದೇನಂದ್ರೆ ನಾವಿಬ್ರು ಮದ್ವೆ ಆಗೋಣ ಅಂತಿದ್ಯಾ? ಶಬ್ನಂ, ಶಬ್ನಂ, ನಾನು ಹೋಗ್ತಿದ್ದೀನಿ ನಿಜ. ಮುಂದೆಲ್ಲ ಮಬ್ಬಾಗಿದೆ. ಎಲ್ಲಿ ಹೋಗ್ತಿದ್ದೀನಿ, ಏನ್ ಮಾಡ್ತಿದ್ದೀನಿ ಒಂದೂ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ನೀನು ಬಿಟ್ಟು ಹೋಗ್ತಾ ಇದ್ದೀನಿ ಇಷ್ಟು ಮಾತ್ರ ಗೊತ್ತು. ಹೋಗೋಕ್ ಮುಂಚೆ ನಮ್ಮ ಲಗ್ನ ನಾವು ನಿಶ್ಚಯ ಮಾಡಿಬಿಟ್ರೆ ನನಗೊಂದು ಬಲ ಬರುತ್ತೆ, ನೀನು ನನ್ನ ಜೊತೆಗಿದೆ ಅನ್ನೋ ಧೈರ್ಯ ಇರುತ್ತೆ. ನಿನಗೆ ಒಪ್ಕೆನಾ? ಒಪ್ಕೆ ಶತ್ರು, ಒಪ್ಕೆ. ನೀನ್ ಕರ್ಸ್ಕೊಳ್ಳೋವರೆಗೂ ಕಾಯ್ತೀನಿ ನಾನು. ಎಲ್ಲಾದ್ರೂ ಒಂದ್ ನೆಲೆ ಸಿಕ್ಕಿದ್ದೆ ಕರ್ಸ್ಕೋತೀನಿ ನಿನ್ನ. ಆದ್ರೆ ಬದುಕು ತುಂಬಾನೇ ಕಷ್ಟವಾದದ್ದು ಶಬ್ನಂ. ಜೊತೆಗಿದ್ರೆ ಯಾವುದು ಯಾವುದು ಕಡಿಮೆ ಅನ್ಸಲ್ಲ. ನಿಜ. ಬಡವಿಯ ಬನ್ನಿ, ಬಡವಿಯ ಬನ್ನಿ. ಏನಪ್ಪ? ನಿಮಗೆ ಎರಡು ಸುದ್ದಿಗಳು, ಒಂದು ಕೆಟ್ಟ ಸುದ್ದಿ, ಒಂದು ಒಳ್ಳೆ ಸುದ್ದಿ. ಯಾವ್ದನ್ನ ಮೊದಲಿರಲಿ? ಒಳ್ಳೆ ಸುದ್ದಿ ಅಂತ ಇರುತ್ತೇನಪ್ಪ? ಇರ್ಲಿ, ಕೆಟ್ಟ ಸುದ್ದಿನೇ ಮೊದಲು ಹೇಳ್ತೀನಿ. ನನಗೆ ಕರೆ ಬಂದಿದೆ, ಕೂಡ್ಲೇ ನಮ್ಮ ಪ್ರದೇಶ ಬಿಟ್ಟು ಹೊರಡಬೇಕು. ಅನ್ಯಾಯ. ನೀನು ಹೊರಟ್ಬಿಟ್ರೆ ಹೆಂಗಪ್ಪ? ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ಯಪ್ಪ. ಬೇಜಾರು ಮಾಡ್ಕೋಬೇಡಿ ಬಡವಿಯ, ನಿಮ್ಗೊಂದು ಶುಭ ಸುದ್ದಿ ಈಗ. ಹಾ, ನೀವು ನಮ್ಮನ್ನ ಅಭಿನಂದಿಸ್ಲೇಬೇಕು. ಯಾಕಪ್ಪ? ಅದು ನಾವಿಬ್ರು ನಮ್ಮ ಲಗ್ನ ನಿಶ್ಚಯ ಮಾಡ್ಕೊಂಡಿದೀವಿ. ಲಗ್ನ ನಿಶ್ಚಯ? ಹೌದಪ್ಪ, ನಾವು ನಿಶ್ಚಯಿಸಿದೀವಿ. ಸರಿ ಸರಿ, ಸಿಕ್ಕಣಮ್ಮ. ನೀವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀರಾ? ನೋಡು ಮಾಸ್ಟರ್, ನೀನು ಹೊರಟು ನಿಂತಿದ್ಯಾ. ನಿನ್ ಮುಂದೆ ಆದರ್ಶ ಇದೆ. ಹೋಗು, ನಿನಗೆ ಒಳ್ಳೇದಾಗಲಿ. ಅಪ್ಪ, ನೀನ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಚೆನ್ನಾಗಿ ತಿಳಿತಮ್ಮ. ಹರ್ಷ ಮತ್ತೆ ಶಫಿಗೆ ಒಪ್ಪಿಗೆ ಅನುಮತಿ ಕೊಟ್ಟನಲ್ಲ, ಅದಕ್ಕೆ ಈಗ ನೀನು ನಿಮ್ಮನ್ನ ಹಕ್ಕು ಅಂತ ಹಾಕುಡ್ತಾ ಇದ್ದೀರಾ. ನೋಡಮ್ಮ, ಇದನ್ನ ಇಲ್ಲೇ ಮರ್ತ್ಬಿಡು. ನಿನಗೆ ಯಾರಾದ್ರೂ ಇಲ್ಲೇ ಒಂದು ಹುಡುಗನ ಹುಡುಕ್ತೀನಿ. ಬಡವಿಯ, ಏನದು? ನಮಗೆ ನಿಮ್ಮ ಅನುಮತಿ ಬೇಕಾಗಿಲ್ಲ, ಕೇವಲ ನಿಮ್ಮ ಆಶೀರ್ವಾದ ಕೇಳ್ತಾ ಇದ್ದೀವಿ ಅಷ್ಟೇ. ನಮ್ಮ ಲಗ್ನ ನಿಶ್ಚಿತ. ಏನು? ಅನುಮತಿ ಬೇಕಾಗಿಲ್ಲ, ಬರೀ ಆಶೀರ್ವಾದ ಸಾಕೆ? ಅಶಕ್ಯ,
ಆ ಸಂಬಂಧ ಅಪ್ಪ ಅವ್ನ್ ಬಿಟ್ಟು ಹೋಗ್ತಿಲ್ಲಪ್ಪ. ಆದಷ್ಟು ಬೇಗ ಅವಳನ್ನ ಕರ್ಸ್ಕೋತೀನಿ, ಅಲ್ಲೇ ಮದುವೆ ಆಗ್ತೀನಿ, ಸಂಸಾರ ಹುಡ್ತೀನಿ. ನಾನು ಅವಳನ್ನ ಬಿಟ್ಟಿರ್ಲಾರೆ. ನಾನು ಅವಳನ್ನ ಬಿಟ್ಟಿರಲ್ಲ. ಎಂತ ಹೊಸ ಶೈಲಿ ದೋಸ್ತ, ಇದಕ್ಕೇನಂತೀಯಪ್ಪ ನೀನು? ಇದಕ್ಕೂ ಅಂತೀಯ? ಆಯ್ತಪ್ಪ, ಆಯ್ತು, ಎಲ್ಲ ನಿನ್ನಿಚ್ಛೆ. ಮಕ್ಕಳೇ, ಎಲ್ಲ ನಿಮ್ ಖುಷಿ ಕಣಮ್ಮ. ಆದ್ರೆ ಮಕ್ಕಳೇ, ಈಗ ನಾನು ಅವಳಿಗೆ ಏನಂತ ಹೇಳಮ್ಮ? ಹೊಸ ಕನಸು, ಹೊಸ ಅಜ್ಜಿ, ಹೊಸ ಕತೆ. ಮಡಮಯ್ಯ, ನಾನು ನನ್ನ ಶ್ರೀಮಂತ ದೊಡ್ಡಪ್ಪನ ನೋಡಕ್ ಹೋಗ್ತೀರಿ ಅಂತ ಸುಳ್ಳು ಏನಾದ್ರೂ ನೀವ್ ಹೇಳ್ಬಹುದೇನೋ? ದಯವಿಟ್ಟು ಸುಳ್ಳು ಹೇಳೋ ಅಧಿಕಾರನ, ನನ್ನ ಹೆಂಡತಿ ಹತ್ರ ಹೇಳೋ ಅಧಿಕಾರನ ನನಗೆ ಬಿಟ್ಬಿಡಪ್ಪ. ಅಷ್ಟು ಉಪಕಾರ ಮಾಡು ಸಾಕು. ಏನದು ಸಮಾಚಾರ? ಏನಿಲ್ಲ, ಅದೇ ನಮ್ ಶಪ್ಪು ಮತ್ತೆ ಮಾಸ್ತರು. ಯಾಕೆ, ಏನಾಯ್ತು? ಪಾಠ ಸರಿಯಾಗಿ ಹೇಳ್ತಿಲ್ವ ಅವರು? ಪಾಠ ಏನೋ ಸರಿಯಾಗಿ ಆಗಿದೆ, ಇನ್ನು ಚೆನ್ನಾಗಿ ಆಗಿದೆ, ಆದ್ರೆ ಇನ್ನೂ ಏನೋ ನಡೆದಂತಿದೆ. ಯಾಕೆ, ಏನಾಯ್ತು? ಅವರು ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ. ಏನು, ಏನಂದ್ರಿ? ಇನ್ನೊಂದ್ಸಲ ಹೇಳಿ, ಏನಂದ್ರಿ? ಅದಕ್ಕೆ ನನಗೆ ಒಪ್ಪಿಗೆ ಕೊಟ್ಬಿಟ್ಟೆ. ಒಪ್ಪಿಗೆ ಕೊಟ್ರಿ? ನನ್ನ ಕೇಳಿದೆ, ಯಾರು ಹೇಳಿದ್ದು? ನೀನು ನನ್ ಕೇಳೋದು, ನೀನೇ ಈ ಮನೆ ಯಜಮಾನನಾ? ನಾನು ಈ ಮನೆ ಯಜಮಾನ. ಮತ್ತೆ ಅವನು ಎರಡೋ ತೂಟಕ್ಕಾಗಿ ಊರೂರು ತಿಳ್ಕೊಂಡು ಪುಕ್ಸಟ್ಟೆ ಪಾಠ ಹೇಳ್ಕೊಂಡು ಊರೂರು ತಿರ್ಗೋ ಅಲೆಮಾರಿ. ಮನೆ ಇಲ್ಲ, ಬಟ ಇಲ್ಲ. ಮುನೀರು, ತಪ್ಪು ತಿಳ್ಕೊಬೇಡ ಮುನೀರು. ಅವನಿಗೆ ಒಬ್ಬ ಶ್ರೀಮಂತ ದೊಡ್ಡಪ್ಪ ಇದ್ದಾನಂತೆ, ಅದು ಬೊಂಬಾಯಲ್ಲಿ. ಅದು ಅಲ್ಲದೆ ಆ ಮಾಸ್ಟ್ರಲ್ಲಿ ಏನ್ ಕುಂದಿದೆ ಹೇಳು, ಅವನೊಬ್ಬ ತಲೆ ತಿರುಕ. ಯಾಕಂದ್ರೆ ಹೊಸ ರೀತಿಲಿ ಯೋಸೋನು. ಅದು ಅಲ್ಲದೆ ನನಗೆ ಅವನಂದ್ರೆ ಇಷ್ಟ ಕಣೆ. ಅಷ್ಟೇ ಅಲ್ಲದೆ ನಮ್ಮ ಮಗಳು ಶಬ್ಬು ಬೇರೆ ಅವನು ತುಂಬಾ ಇಷ್ಟಪಡ್ತಾಳೆ. ಇಡೀ ಜೀವನ ಪೂರ್ತಿ ಅವನ ಜೊತೆ ಬಾಳ್ಬೇಕು ಅಂತಾಳೆ. ಎಷ್ಟೇ ಆದ್ರೂ ಹೊಸ ಕಾಲದ ಮಕ್ಕಳಲ್ಲೇ. ಹಾಗಂತ ನಮ್ಮ ಮಕ್ಕಳನ್ನ ಹಂಗೆ ಕಲ್ಸೋದೇನ್ರಿ? ಅದೆಲ್ಲ ಬಿಡು ಮುನೀರು. ನೀನು ಅದೇನ್ ಹೇಳ್ರಿ? ನನ್ನನ್ನ ಪ್ರೇಮಿಸ್ತೀಯಾ? ಶಬ್ಬು ನಿಲ್ಲು ಕಂದ. ಶಬ್ಬು ನಿಲ್ಲಮ್ಮ. ಯಾಕಮ್ಮ ಇಷ್ಟೊಂದು ಹಠ? ಅಲ್ಲ, ನದಿ ದಾಟಿಸಿ ಕಟ್ಟಿದ ಮೇಲೆ ಬಸ್ ಹತ್ತಿಸ್ಬಿಡ್ತೀನಿ ಅಂದ್ರೆ ಬೇಡ ಅಂತೀಯಲ್ಲಮ್ಮ. ಯಾಕಮ್ಮ ಇಷ್ಟೊಂದು ಉಗ್ರ ಹಠ? ಅಪ್ಪ, ಇದು ನಾನು ಆಯ್ದ ದಾರಿ. ಮಾಸ್ಟರ್ ಎಷ್ಟು ಕಷ್ಟದಲ್ಲಿದ್ದಾರೋ ಅವ್ರನ್ನ ಹೋಗಿ ತಲುಪೋ ಕಷ್ಟನೂ ನಾನು ಪಡ್ಬಾರ್ದ? ನನ್ನ ದಾರಿ ಯಾಕೂ ಹೊಣೆ ಆಗಕ್ಕೆ ನನಗಿಷ್ಟ ಇಲ್ಲ ಅಪ್ಪ. ಮೋಡ ಬೇರೆ ಇದೆ, ಗಾಳಿ ಜೋರಾಗಿ ಬೀಸ್ತಾ ಇದೆ. ದಾರಿ ದೋಣಿ ಬರ್ತದೋ ಇಲ್ವೋ? ಖಂಡಿತ ಬರುತ್ತಪ್ಪ. ಯಾರಾದ್ರೂ ಹೋಗೋರು ಇದ್ದೇ ಇರ್ತಾರೆ. ಕೈ ಬೀಸ್ತಿದ್ರೆ ಹಾಗೆ ಅಲ್ಲಿಂದನೇ ಹೋಗ್ಬಿಡ್ತಾನ ಅವನು. ಗಂಟೆಗೆ ಬೆಳಿನ ಬಸ್ಸು ಬರ್ದೆ ಹೋದ್ರೆ ನೀನು ವಾಪಸ್ ಬಂದ್ಬಿಡಮ್ಮ. ಅದು ಮತ್ತೆ ನಾಳೆಗೆ ಇರೋದಮ್ಮ. ಬಸ್ ತಪ್ಪಲ್ಲ ಅಪ್ಪ. ಹಾ, ದೋಣಿ ಬರೋವರೆಗೂ ಕಾಯ್ಬೇಡ ನೀನು. ಬೇಕ್ರಿಗೆ ಗೊತ್ತಾಗ್ತಾ ಇದೆ, ನೀನು ಹೊರಟ್ಬಿಡಪ್ಪ. ಇಲ್ಲಮ್ಮ, ಇಲ್ಲ, ನಿಲ್ತೀನಿ ಕಣಮ್ಮ, ನಿಲ್ತೀನಿ. ಅಂದಾಗ ನಿನ್ನ ನಾಯಕ ಸಂಕಟದಲ್ಲಿದ್ದಾನೆ ನಮ್ಮ. ಅವನನ್ನ ಜೈಲಲ್ಲಿ ಇಟ್ಟಿದ್ದಾರೆ ನಮ್ಮ. ಅವನ ಮೇಲೆ ಕಟ್ಟೆ ಹಾಕಿದ್ದಾರೆ ನಮ್ಮ. ಅವನೇನು ಅಪರಾಧ ಮಾಡ್ತಾ ಇಲ್ಲ ಅಪ್ಪ. ತನಗಾಗಿ ಎಂದು ಯೋಚಿಸವನೇ ಅಲ್ಲ ಅವನು. ಅವನ ಹೋರಾಟ ಏನಿದ್ರು ಜನತೆಗಾಗಿ, ದೇಶಕ್ಕಾಗಿ. ಹೌದು ಸರ್, ದೃಢ ನಿರ್ಧಾರ.
ಅತಿ ಆತ್ಮವಿಶ್ವಾಸ. ಅದರಿಂದಲೇ ಈ ಪರಿಸ್ಥಿತಿ ಬಂದಿರೋದು ಅವನಿಗೆ, ಅದರಿಂದಲೇ ಬಂದಿರೋದು. ಮುಂಗಾಳುಗಳಿಗೆ ಊಟ ಕೊಟ್ಟು ಜೊತೆಯಪ್ಪ. ನಿನ್ನ ಮುದ್ದಾಡುವಲ್ಲ ಈಗ ಎಲ್ಲಿಟ್ಟಿದ್ದಾರಮ್ಮ? ದೂರ, ತುಂಬಾ ದೂರ. ಕಚ್ ಮರಳುಗಾಡಿನ ಒಂದು ಸಣ್ಣ ಜೈಲಿನಲ್ಲಿ. ಕಚ್ಚು ಮರಳುಗಾಡಿನ ಒಂದು ಸಣ್ಣ ಜೈಲಿನಲ್ಲಿ. ಅಲ್ಲಮ್ಮ, ನಿನ್ನಿಂದ ಮನೆ ಬಿಟ್ಟು ಅಲ್ಲಿ ಬಂದು ಮದುವೆ ಆಗೋದಕ್ಕೆ ಎಷ್ಟಾರಮ್ಮ? ಎಷ್ಟಮ್ಮ ಧೈರ್ಯ? ಅವ್ನು ಕರ್ದಿಲ್ಲಪ್ಪ, ನಾನೇ ಹೋಗ್ತಾ ಇದ್ದೀನಿ. ಅಲ್ಲಿ ಅವನನ್ನ ಒಂಟಿಯಾಗಿ ಬಿಟ್ಟಿರೋದು ನನಗಿಷ್ಟ ಇಲ್ಲ. ಅವ್ನಿಗಾದಷ್ಟು ನೆರವಾಗ್ತೀನಿ. ಶಬು, ನನ್ ಕಂದ. ನನ್ನ ಕನಸುಗಳ ರೂಪವೇ ಬದಲಿಸಿದ ಜೊತೆಗಾರ ಕರೆಯುತ್ತಿರುವ ನನ್ನ ಕನಸುಗಳ ರೂಪವೇ ಬದಲಿಸಿದ ಜೊತೆಗಾರ ಹೊರಿವ ಬೆಚ್ಚನೆ ಮನೆಯ ಹೊಸ್ತಿಲಾಚೆಗೆ ಕಾಲು ದಾರಿ ತೆರೆಯುತ್ತಿರುವ ನನ್ನ ಕನಸುಗಳ ರೂಪವನ್ನೇ ಬದಲಿಸಿದ ಜೊತೆಗಾರ ಕರೆಯುತ್ತಿರುವ ಹೊರಿದ ಬೆಚ್ಚನೆ ಮನೆಯ ಹೊಸ್ತಿಲಾಚೆಗೆ ಕಾಲು ದಾರಿಯನ್ನು ತೆರೆಯುತ್ತಿರುವ ಎಲ್ಲಿ ಜೊತೆಯಾಗುವೆವೋ ಎಲ್ಲಿ ನೆಲೆಯೂರುವೆವೋ ಎಲ್ಲಿ ಜೊತೆಯಾಗುವೆವೋ ಎಲ್ಲಿ ನೆಲೆಯೂರುವೆವೋ ಯಾವುದೋ ಲಗ್ನ ಸಮಯ ಯಾವುದೋ ಲಗ್ನ ಸಮಯ ಮರೆಯದೆ ಹರಿಸಿ ಇಲ್ಲಿಂದಲೇ ದೂರದ ನನ್ನ ಮನೆಯ ದೂರದ ನನ್ನ ಮನೆಯ ದೂರದ ನನ್ನ ಮನೆಯ ದೇವ್ರೇ, ಅವಳನ್ನ ಚೆನ್ನಾಗಿಟ್ಟಿರಪ್ಪ, ಚೆನ್ನಾಗಿಟ್ಟು. ಅವಳಿಗೊಂದು ನೆಲೆ ಕೊಡಪ್ಪ, ನೆಲೆ ಕೊಡು. ಅವಳು ಕುಡಿಯೋ ನೀರನ್ನ ಕಡಿಮೆ ಮಾಡಬೇಡ. ಅವಳನ್ನ ಬೆಚ್ಚಿಗಿಡಪ್ಪ, ಬೆಚ್ಚಿಗಿಡು. ಹೋಗಲ್ಲ. ನಾವು ಊರ್ ಬಿಟ್ಟು ಹೋಗಲ್ಲ. ಹೋಗಲ್ಲ. ನಾವು ಊರ್ ಬಿಟ್ಟು ಹೋಗಲ್ಲ. ಬರ್ರಿ. ಬಡವಿ, ನಾನು ಒಂದ್ ಮಾತು ಕೇಳೋಣ. ರೀ, ಯಾರೋ ಬಂದಂತಿದೆ, ನೋಡೋಣ ಬನ್ನಿ ಬನ್ನಿ. ಕಲಾಯ್ಬಾಯಿ, ಕಲಾಯ್ಬಾಯಿ, ಏನಪ್ಪ? ಏನು ಬಡವಿಯ ಪುಂಡರ ಗುಂಪು ಈ ಕಡೆ ಏನಾದ್ರು ಬಂತೇನಪ್ಪ? ಇಲ್ವಲ್ಲ ಕಲಾಯ್ಬಾಯಿ. ಯಾವ ಪುಂಡ್ರು? ಏನದು ಗಲಾಟೆ? ಕೇರಿ ಕೇರಿ ನುಗ್ಗಿ ಈ ಊರು ನಮ್ದು, ಕೇರಿ ನಮ್ದು ಖಾಲಿ ಮಾಡಿ ಅಂತ ಹಬ್ಬಸ್ತಾ ಇದ್ದಾರಪ್ಪ. ಏನಿದು ಹುಚ್ಚಾಟ ಕಲಾಯ್ಬಾಯಿ? ಎಲ್ಲ ಗಾಳಿ ಸುದ್ದಿ. ಇದು ನಮ್ಮೂರಪ್ಪ, ಇಲ್ಲೇ ಇಲ್ಲೇ ನಮ್ಮ ಹುಟ್ಟಿದ ಊರಪ್ಪ ಇದು. ಈ ನೆಲ ಬಿಟ್ರೆ ನಮಗ್ ಬೇರೇನಿದೆ ಹೇಳು? ಎದುರು ಬುಕ್ಕರು ಅವರು, ನೆಲ ಬಿಟ್ಟು ಹೊಟ್ಟವರು ನಾವು ಕೃತಜ್ಞರು. ಅಂದಾಗೆ ಈ ಹಳ್ಳಿ ನಮ್ಮನ್ನ ಹುಟ್ಟಿದ ಹಳ್ಳಿಯಪ್ಪ. ಇಲ್ಲಿ ಬಾನ ಅಂತನ, ರೋಗ, ಮದುವೆ, ಹಬ್ಬ ಅಂತ ಈ ನೆಲದಲ್ಲಿ ನಮ್ಮ ನಂಟಿದೆ ಕಣಪ್ಪ, ನಂಟಿದೆ. ಬಡವಿಯ ನದಿ ಆದ್ಗೆಲ್ಲ ಜನ ಗುಳೆ ಹೋಗ್ತಾ ಇದ್ದಾರೆ. ನಾನು ಇಲ್ಲಿಗಪ್ಪ ಹೋಗೋದು? ಇಲ್ಲಿ ಯಾರಿದ್ದಾರೆ ನಮ್ಗೆ? ಇಲ್ಲ, ನಾವು ಊರ್ ಬಿಟ್ಟು ಹೋಗಲ್ಲ, ಊರ್ ಬಿಟ್ಟು ಹೋಗಲ್ಲ. ನಮಸ್ಕಾರ ದೊರೆ. ನಮಸ್ಕಾರ ನಮಸ್ಕಾರ. ನೋಡಿ ಸ್ವಾಮಿ, ನೋಡಿ ನಿಮ್ ಕಾರ್ಬಾರ್ನಲ್ಲಿ ಎಂತ ಗಾಳಿ ಸುದ್ದಿ ತಂದಿದ್ದಾರಂತ. ಅದು ಇವು ನಮ್ಮ ರಕ್ಷಣೆಗಿರುವಾಗ. ನೋಡ್ ಮಿಯಾ, ನಿಮ್ ರಕ್ಷಣೆಗೆಂದೇ
ನಾವು ಇರೋದು. ನಿನಗೆ ಒಳ್ಳೇದು ಹೇಳ್ತಿದ್ದೀನಿ. ನಿಮ್ಮ ಟೈಮ್ ಸರಿ ನೀವು ಹೋಗ್ತಾ ಇರಬೇಕು. ನಾವು ಇವರೆಲ್ಲ ನಮ್ಮವರಪ್ಪ, ಇದೇ ಊರಿನವರು. ಇವನು ಕಲಾಯ್ಬಾರ್ದು. ಈ ಊರಿನ ಉತ್ಸವಗಳಿಗೆ ಪಾತ್ರೆ ಕೊಡುವನು, ಪಾತ್ರೆಗಳಿಗೆ ಕಲಾಯಿ ಹಾಕೋನು. ಇವನು ಪೇಪರ್ ಯೂಸುಫಣ್ಣ, ಇವನು ಕನ್ನಡ ಮುನಾಫ, ಇವನು ಬಸವಣ್ಣ. ಗೊತ್ತು ನೀಯಾ, ಗೊತ್ತು, ಎಲ್ಲ ಗೊತ್ತು. ಅದಕ್ಕೆ ನಿಮ್ಮ ಒಳ್ಳೇದೇ ಕೇಳ್ತಾ ಇದ್ದೀನಿ. ನಿನ್ನ ಮನೆ ಹಾಗೂ ಬಿಡಾರನ ಊರವರಿಗೆ ಮಾರೋದಕ್ಕೆ ಎಷ್ಟು ಕೊಡಬೇಕು ನಿನಗೆ? ಮನೆ ಮಾರೋದು ಊರಿನವರಿಗೆ? ನಾನು ಇದೇ ಊರಿನವ್ರು ಕಣಪ್ಪ. ಎಷ್ಟೋ ಕಾಲದಿಂದ ಈ ಮನೆಯಲ್ಲಿ ಒಳ್ಳೆ ಉರಿತಿದೆಯಪ್ಪ, ಒಳ್ಳೆ ಉರಿತಿದೆ. ನೀನು ಒಬ್ಬನೇ ಅಲ್ಲ ನೀಯಾ, ಇವರೆಲ್ಲ ತಮ್ಮ ಮನೆ ಮಾರಿ ಬರ್ತಾರೆ ನೀನ್ ಹಿಂದೆ. ಇಲ್ಲ, ನಾವು ಊರ್ ಬಿಟ್ಟು ಹೋಗೋದಿಲ್ಲ. ನನಗೆ ತುಂಬಾ ಕೆಲಸ ಇದೆ. ಮಳೆಗಾಲ ಬೇರೆ ತಲೆ ಮೇಲೆ ಬಂದಿದೆ. ಚಾವಣಿ ಕೆಲಸ ಬಾಕಿ ಇದೆ. ನಾವು ಹೋಗಲ್ಲ. ನೀನೊಬ್ಬ ಒಳ್ಳೆ ವ್ಯಕ್ತಿ ಅನ್ಕೊಂಡಿದ್ದೆ. ನಿನಗೆ ಮಾಫಿ ಕೊಡೋಣ ಅಂತಾನೆ ಇದ್ದೆ. ಆದ್ರೆ ನಿನ್ನ ಕಿರಿ ಮಗಳ ಸೈರಾಳ ಬಾಣಗಳಿಂದಾಗಿ ಬೆಳೆಯೋದು ಸತ್ತೋದು ಅವಳ ಈ ಪ್ರಕರಣದಿಂದಲೇ ಇರೋ ಆಪತ್ತು ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿವೆ. ಆ ಹುಡುಗಂದೇನು ತಪ್ಪಿರ್ಲಿಲ್ವಾ? ನನ್ ಮಗಳದೇ ತಪ್ಪ? ಅವಳನ್ನ ಆರಿಸ್ಕೊಂಡು ಹೋಗಿದ್ದು ಅವನು ತಾನೆ. ಸರಿ, ಅದೆಲ್ಲ ಇಲ್ಲಿ. ಆಮೇಲೆ ನನ್ನನ್ನು ಯಾರು ದೂರಬೇಡಿ. ನಿಮ್ಗೆಲ್ಲ 3 ದಿನಗಳ ಗಡುವು ಕೊಡ್ತೀನಿ. ನಿಮ್ಮ ಮನೆ ಖಾಲಿ ಮಾಡಿ ಸುರಕ್ಷಿತ ಜಾಗಕ್ಕೆ ಹೊರಟೋಗಿಯಲ್ಲ. ನಮಗ್ ಸುರಕ್ಷಿತ ಜಾಗ ಯಾವುದಪ್ಪ? ಯಾವುದು? ಸರ್, ಪರಿಸ್ಥಿತಿ ಹತ್ತಿರ್ತಾ ಇದೆ ಸರ್. ಏನಾಯ್ತು? ಗುಂಡ್ರು ಗುಂಪು ಈ ಕಡೆನೆ ಗಲ್ಬೇಕು ಉತ್ಕೊಂಡು ಬರ್ತಾ ಇದೆ. ಇವನೇನು ಖಾಲಿ ಮಾಡಿಲ್ವಾ? ನೀವು ಹೋದ್ರೂ ಪರವಾಗಿಲ್ಲ, ಇದು ನಮ್ಮೂರು. ನಾವು ಜಾಗ ಖಾಲಿ ಮಾಡೋದು ಹೊರಗೆ ಮಾಡ್ತೀವಿ. ಒಮ್ಮೆ ಹೇಗಾದ್ರೂ ಚಾಚರ್ ಮನೆ ಸೇರ್ಕೊಬಿಡಿ ನೀವು. ನೀನು ಶಫಿ ಇಬ್ರು ನಮ್ ಜೊತೆ ಬಂದ್ಬಿಡ್ರಮ್ಮ. ನಂಗೆ ಯಾಕೋ ಚಿಂತೆ. ಇಲ್ಲ ಅಮ್ಮ, ಇವ್ರು ದೊಡ್ಡಪ್ಪನ ಮನೆಯಲ್ಲಿ ನಮಗೆ ಕರೆದಿದ್ದಾರೆ. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಸರಿ ಹೋದ್ಮೇಲೆ ನಾವು ಚಾಚರ್ ಮನೆಗೆ ಬರ್ತೀವಿ ಅಮ್ಮ. ಏನಪ್ಪ, ಜೀವನದಲ್ಲಿ ನೋಡ್ಬಾರ್ದು ಘಟನೆಗಳೆಲ್ಲ ನೋಡುವಂತಾಗಿದೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಒಂದು ಗೊತ್ತಾಗ್ತಾ ಇಲ್ಲ. ಇದು ನಿನ್ನ ಹತ್ರನೇ ಇರ್ಲಿ. ಇದು ನನ್ನ ಅಜ್ಜಿ ನನ್ನ ಮದುವೆಗೆ ನನಗೆ ಅಂತ ಕೊಟ್ಟಿದ್ದು. ನಿನ್ನ ಹತ್ರನೇ ಇರ್ಲಿ. ಆಯ್ತು ಅಮ್ಮ. ಆ ಪೆಟ್ಟಿಗೆ ಅಲ್ಲಾಡ್ತಾನೆ ಇಲ್ಲ ಬಿಡ್ಬೇಕಾಗುತ್ತೋ ಏನೋ. ಹಳೇ ಸಾಗವಾನಿ ಪೆಟ್ಟಿಗೆ ಅದು. ಅಯ್ಯೋ, ಓಡಿ ಬೇಗ ಓಡಿ. ದಾರಿ ದೋಣಿಗಳಿಗೆ ಮಾರಾಮಾರಿ ಅಂತೆ. ಅದೆಷ್ಟು ಜನ, ಅದೆಷ್ಟು ಬಿಡಾರ. ನೀನ್ ಬೇರೆ ಅದು ಬೇಕು ಇದು ಬೇಕು ಅಂತ ಅದೆಷ್ಟು ಸಾಮಾನು ಒಟ್ಟು ಮಾಡಿದ್ಯಾ. ಪುಣ್ಯ ನಂದು. ಗಿಡ ಬೇಕು, ಮರ ಬೇಕು, ಚಪ್ಪರ ಬೇಕು ಅಂದಿಲ್ಲ. ಓಡಿ ಎಲ್ಲ ಓಡಿ ಬೇಗ ಮನೆ ಬಿಡೋಣ. ಏನೋ ಮನೆ ಬಿಡೋದಾ? ಅಲ್ಬೇಡ ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಒಂದ್ ಕಡೆ ಸೇರ್ತೀವಿ. ಅಶ್ಯ ಮತ್ತೆ ಶಫಿ ನಮ್ ಜೊತೆ ಬರ್ತಾರೆ. ಶಫಿ ಕಟಾಪಟಿ ಮನುಷ್ಯ. ಹೇಗಾದ್ರೂ ಮಾಡಿ ಅಶ್ಯನ ನಮ್ಮಲ್ಲಿಗೆ ಕರೆತರ್ತಾನಲ್ಲ. ಅಶ್ಯನ ಮೊದಲ ಬಾನಂತನಿಗೆ ನಮ್ಮನೇಲೆ ಮಾಡೋದಮ್ಮ. ಮತ್ತೆ ಆ ದೂರದ
ಸುಪ್ರಸಿದ್ಧ ಆಗ್ತಾನೆ. ಆಗ ಹಂಗಲ್ದ ನಮ್ಮ ಚಂದ್ರ ನಮ್ ಜೊತೆನೆ ಇರ್ತಾನೆ ಕಣಪ್ಪ, ನಮ್ ಜೊತೆನೆ ಇರ್ತಾನೆ. ನಾವು ಹೋದಲ್ಲಿಗೆ ನಮ್ ಜೊತೆ ಬರ್ತಾನೆ ಕಣಪ್ಪ. ನಾವು ನಿಂತಲ್ಲಿ ಅವನು ನಿಲ್ತಾನೆ. ನಮ್ಮ ಮಂಗಳ ಬಿಟ್ಟು ಅವನು ಹೋಗೋದಿಲ್ಲಪ್ಪ, ಹೋಗೋದಿಲ್ಲ. ಬೇಗ ಹೊಡಿ. ಬಡಮಿಯ ನಾನು ಹೋಗಿ ದೋಣಿ ಬಂದಿದ್ದೀರಾ ನೋಡ್ಕೊಂಡ್ ಬರ್ತೀನಿ. ಆಯ್ತಪ್ಪ, ಆಯ್ತು, ಬೇಗ ಹೋಗ್ಬಾ. ರೀ, ಮತ್ತೆ ಮತ್ತೆ ನಾವು ಪುಟ್ಟಿ ಸಾಯ್ರ ಮಾತಾಡ್ಬಿಡೋದು, ಸತ್ತೋನು ಸತ್ತೋನು ಪಾಲಿಗೆ. ಮಡಮಿಯ ನಾನಿನ್ನ ಬರ್ತೀನಪ್ಪ. ಅಣ್ಣ, ಅದು ಯಾವ ಊರಣ್ಣ ಬರ್ತಿದ್ಯಣ್ಣ ನಿನ್ನ ಮನೆಯಲ್ಲಿ? ಅಮ್ಮ, ಉತ್ತರಕ್ಕೆ ಹೋಗ್ತೇನೆ. ಅಲಿಪುರದಲ್ಲಿ ನನ್ನ ಹೆಂಡತಿ ತಮ್ಮ ಇದ್ದಾನೆ. ಆ ದೇವ್ರು ನಿಂಗೆ ಒಳ್ಳೇದ್ ಮಾಡ್ಲಿ. ಹೇಳಿ ಕೇಳಿ ಹೆಂಡತಿ ತಮ್ಮ ನನಗೂ ಇಷ್ಟ ಇಲ್ಲ. ಆ ಸಮಯದಲ್ಲಿ ಸಹಾಯ ಮಾಡ್ದೆ, ಯಾವ ಮಾಡ್ತಾನೆ ಮಡಮಿಯ. ಆಯ್ತು ಕಲ, ಆಯ್ತು. ಮಡಮಿಯ ಗೆಳೆಯ, ನಾನು ಬರ್ತೀನಿ ಗೆಳೆಯ. ಜೀವನ ಒಂದು ಭಾಗವೇ ಆಗಿದ್ದೇನೆ. ಇನ್ಮೇಲೆ ನನ್ ಭಾರ ಇಲ್ಲ ಕಣಪ್ಪ ನಿನ್ಗೆ. ಇಲ್ಲ, ನಿನ್ ಹೊಸ ಒಡೆಯ ನಿನ್ನ ಎಣ್ಣೆ ಬಣ್ಣ ಹಚ್ಚಿ ಚೆನ್ನಾಗಿ ನೋಡ್ಕೊಳ್ತಾನೆ, ಚೆನ್ನಾಗಿ ನೋಡ್ಕೊಳ್ತಾನೆ. ನಾವು ಊರ್ ಬಿಡ್ತಾ ಇದೀವಿ. ಊರಲ್ಲಿಯ ವಾತಾವರಣ ನಮ್ಮ ಮನೆಯವ್ರಿಗೂ ಇಷ್ಟ ಇಲ್ಲ ಅಪ್ಪ. ನಾವು ಕಟ್ಟದ ಮೇಲೆ ಹೋಗ್ತಾ ಇದೀವಿ. ಅಲ್ಲಿ ಅವ್ರಿಗೆ ಒಂದು ಕೆಲಸ ಸಿಗುತ್ತೆ. ಅದಕ್ಕೆ ನಿಮ್ಮನ್ನ ಒಂದ್ಸಲ ಅಪ್ಪ ಮಗಳೇ, ದೇವರು ನಿನಗೆ ಒಳ್ಳೇದ್ ಮಾಡಪ್ಪ, ದೇವರು ಒಳ್ಳೇದ್ ಮಾಡಿ. ಆರೋಗ್ಯ ಚೆನ್ನಾಗಿ ನೋಡ್ಕೊ ವರ್ಷಿ. ನಾನಿನ್ ಬರ್ತೀನಿ. ಬರ್ತೀನಿ. ನಾನು ಭದ್ರ ಬರೀತೀನಿ, ನೀ ಗಟ್ಟಿ ಇಲ್ಲ ಅಲ್ವಮ್ಮ? ಎಲ್ಲಿಗಂತ ಬರೀಲಮ್ಮ ನಾನು? ಎಲ್ಲಿ ಬರೀಲಿ? ನಾವು ಅಪ್ಪ ಚಚ್ಚ ಮನೆಗೆ ಹೋಗ್ತಿದ್ದೀವಿ ಕಂದ. ಕಾಳಜಿ ತಗೋ ಕಂದ. ಕಂದ, ಹೋಗಪ್ಪ. ಇದೆಲ್ಲ ಮಾಡಬೇಡ ಕಣೆ. ನಿನ್ ಹೊಟ್ಟೆ ಸಹಿಸ್ಕೊಳ್ಳೋಕೆ ಜಗತ್ತಲ್ಲಿರೋರೆಲ್ಲ ನಿನ್ನಮ್ಮ ಅಲ್ಲಮ್ಮ.
ಯಾರು ಬಿಡು, ನಾವು ಎಲ್ಲಿ ಹೋಗ್ತಿದೀವಿ ಅಂತ. ಹೊರಡಿ ಇವತ್ತಿನ ನೋಡಿ ತಪ್ಪಿಸ್ಕೋಬೇಡಿ. ಶಮಿ, ಒಂದು ದೋಣಿ ಅಲ್ಲಪ್ಪ, ಅದೆಷ್ಟೋ ದೋಣಿಗಳಿರುತ್ತೆ, ಎಷ್ಟೋ ತಾರಿಗಳು, ಅದೆಷ್ಟೋ ರೈಲುಗಳು, ಅದೆಷ್ಟೋ ಬಸ್ಗಳು. ಮಗಳೇ ಹರ್ಷ, ಚೆನ್ನಾಗಿ ಊಟ ಮಾಡಮ್ಮ. ಇನ್ಮೇಲೆ ನೀನೊಬ್ಬಳೆ ಅಲ್ಲ ಕಣಪ್ಪ, ನಿನ್ ಜೀವದೊಳಗೆ ಒಂದು ಜೀವ ಇದೆ ಕಣಪ್ಪ, ಒಂದು ಜೀವ ಇದೆ. ಅಕ್ಷಯ, ನಿನ್ನೊಳಗಿರೋ ಮಗುನ ಚೆನ್ನಾಗಿ ನೋಡ್ಕೋಕಂದ. ಆಯ್ತು ಅಮ್ಮ. ಶಮಿ, ಚೆನ್ನಾಗಿ ದುಡಿಯಪ್ಪ. ಬಡತನ ಇದ್ದಿದ್ದೆ, ಚೆನ್ನಾಗಿ ದುಡಿದ್ರೆ ಚಿಂತೆ ಎಲ್ಲ ದೂರ ಹೋಗುತ್ತೆ. ಚಿಂತೆ ಇರಲ್ಲ ಕಣ, ಚೆನ್ನಾಗಿ ಆಯ್ತು. ಹೊರಡಿ. ನೀವು ಮುಂದೋಗಿ, ನನ್ನ ಮನೆ ಕಸ ಹೊಡೆದು ಬರ್ತೇನೆ. ಕಸ ಈಗ ನಾನು ನನ್ನ ಮನೆ ಕಸ ಬಿಟ್ಟು ಹಾಗೆ ಬರೋದಿಲ್ಲ. ನೀವು ಹೋಗಿ. ಮಕ್ಕಳೇ, ಚಂದಿರ ಯಾವತ್ತೂ ನಿಮ್ಮ ಕೈ ಬಿಡದಿರಲಿ. ಮಕ್ಕಳೇ, ಚಂದಿರ ನಿಮ್ಮ ಜೊತೆಗಿರಲಿ. ಮಕ್ಕಳೇ ಚಂದಿರ ನಿಮ್ಮ ಕೈ ಬಿಡದಿರಲಿ, ಕಾಣದಿರದ ಹಾದಿಗಳಲ್ಲಿ ಕವಿರದ ರಾತ್ರಿಗಳಲ್ಲಿ ಮುಖದ ಮಂದಹಾಸ ಆರಿಸದಿರಲಿ, ಮುಖದ ಮಂದಹಾಸ ಆರಿಸದಿರಲಿ. ಮಕ್ಕಳೇ ಚಂದಿರ ನಿಮ್ಮ ಕೈ ಬಿಡದಿರಲಿ, ಮಕ್ಕಳೇ ಚಂದಿರ ನಿಮ್ಮ ಕೈ ಬಿಡದಿರಲಿ. ಎಲ್ಲ ಕಲಾಭಿಮಾನಿಗಳಿಗೂ ನಮಸ್ಕಾರ. ಅಂತರ್ವಿಭಾಗ ನಾಟಕದ ಸ್ಪರ್ಧೆಯಲ್ಲಿ ಸಂರಕ್ಷಣಾ ವಿಭಾಗದಿಂದ ಅಭಿನಯಿಸಿದ ನಾಟಕ ಜೊತೆಗಿರುವನು ಚಂದಿರ, ರಚನೆ ಜಯಂತ್ ಕಾಯ್ಕಣಿ. ಈಗ ನಮ್ಮ ಪಾತ್ರಧಾರಿಗಳ ಪರಿಚಯ. ಇಸ್ಮಾಯಿಲ್ ಜಿ.ಕೆ. ಬಡೆಮಿಯ ಪಾತ್ರದಲ್ಲಿ, ಜಾಗೃತಿ ಸಾಗರ್ ಆರ್. ಮುನೀರ್ ಜಾನ್ ಪಾತ್ರದಲ್ಲಿ, ಪಲ್ಲವಿ ಬಿ.ಪಿ. ಚಾಂದ್ ಬಿಬಿ ಪಾತ್ರದಲ್ಲಿ, ಅಶ್ವಿನಿ ಎಸ್. ಅರ್ಷಿಯಾ ಪಾತ್ರದಲ್ಲಿ, ಸೌಮ್ಯ ಶಬ್ನಂ ಪಾತ್ರದಲ್ಲಿ, ನಿತ್ಯಶ್ರೀ ಎ.ಆರ್.
ಸೈರಾ ಪಾತ್ರದಲ್ಲಿ, ಹನ್ಮೇಶ್ ಶಫಿ ಪಾತ್ರದಲ್ಲಿ, ಪುರುಷೋತ್ತಮ HV ಶಕೂರ್ ಮಾಸ್ತರ್, ನರಸಿಂಹಮೂರ್ತಿ M ಕಲಾಯಿಬಾಯಿ, ಚಿತ್ರಶೇಖರ್ K ಪೊಲೀಸ್ ಇನ್ಸ್ಪೆಕ್ಟರ್, ಆನಂದ್ ಕೃಷ್ಣ ಪೇದೆಯಾಗಿ, ಶರಣ್ ಬಸಪ್ಪ K ಪೇಪರ್ ಯೂಸುಫ್, ಸಂತೋಷ್ ಚೌಗಲ್ ಛಾದವ, ಅನಿಲ್ ಅರಿಜನ್ ಗಡಂಗಿನವ, ಮಹಂತೇಶ್ ವೈ ವ್ಯಕ್ತಿ, ಬಸವರಾಜ್ H ಇನ್ನೊಂದು ವ್ಯಕ್ತಿ, ವೀರಾಚಾರಿ ಗರ್ನಲ್ ಮುನಾಫಾ, ಏಸುಪಾದಂ ಬೆಳಕು, ಶ್ರೀನಿವಾಸ್ ಸಂಗೀತ, ಇನ್ಫಂಟ್ ಸೈಮನ್ ಪ್ರಚಾರ ಕಲೆ, ಭಕ್ತಾಚಲ ಮತ್ತು ಸ್ವರ್ಣಗೌರಮ್ಮ ವಸ್ತ್ರ ಅಲಂಕಾರ, ಸತೀಶ್ ಪೇಟಿ ಮಾಸ್ತರು, ರಂಗಸಜ್ಜಿಕೆ ಇನ್ಫಂಟ್ ಸೈಮನ್ ರಾಜ್ ಮತ್ತು ಸಂತೋಷ್ ಚೌಗಲೆ, ಸಂಗೀತ ಶ್ರೀನಿವಾಸ್ KR, ಬೆಳಕು ಏಸುಪಾದಂ, ಪ್ರಚಾರ ಕಲೆ ಮತ್ತು ಸೈಮನ್ನು, ಕೀಬೋರ್ಡ್ HMT ನಾಗರಾಜ್ ಅವರು, ತಬಲಾ ಶ್ರೀಕಾಂತ್ V, ಸಂಚಾಲಕರು ಇಸ್ಮೈಲ್, ಗಾಯಕಿ ಕವನಶ್ರೀ ಮತ್ತು ತನುಜಾ, ನಿರ್ದೇಶನ ನಾನೇ ಶೈಲಶ್ರೀ A ರುಬ್ದಿ. ಗಾಯಕರಲ್ಲಿ ರಘುನಂದನು ಅವರು. ಎಲ್ಲ ಕಲಾವಿದರಿಗೂ ಧನ್ಯವಾದಗಳು ಹಾಗೂ ನಾಟಕವನ್ನು ಯಶಸ್ವಿಗೆ ಕಾರಣರಾದ ನಮ್ಮ ರಕ್ಷಣಾ ಇಲಾಖೆಯ ಹಿರಿಯ ಅಧಿಕಾರಿಗಳಾದ ಶ್ರೀ ಜಿತೇಂದ್ರ ಸಿಂಗ್ ಸರ್ ರವರಿಗೂ ಮತ್ತು ಲಲಿತ ಕಲಾ ಸಂಘಕ್ಕೆ ಮತ್ತು ನಾಟಕವನ್ನು ಪ್ರಸ್ತುತಿಪಡಿಸಲು ಅವಕಾಶ ಕೊಟ್ಟಂತಹ BEL ಕನ್ನಡ ಸಾಹಿತ್ಯ ಕೂಟಕ್ಕೆ ಸಂರಕ್ಷಣಾ ವಿಭಾಗದ ವತಿಯಿಂದ ಧನ್ಯವಾದಗಳು. ಹಾಗೂ ಈ ನಾಟಕದ ತೀರ್ಪುಗಾರರಾಗಿ ಬಂದಂಥವರು ಮತ್ತು BEL ಕುಟುಂಬಕ್ಕೆ, ಕಲಾ ಪೋಷಕರಿಗೆ, ಕಲಾಭಿಮಾನಿಗಳಿಗೆ ಮತ್ತು ಮಾರ್ಗದರ್ಶನವನ್ನು ನೀಡಿದ ಮೈಕೋ ಶಿವಶಂಕರ್ ಸರ್ ಅವರಿಗೆ, ಕಲಾಕ್ಷೇತ್ರದ ಕಾರ್ಯದರ್ಶಿ ಸಂಗಮೇಶ್ ರವರಿಗೆ ಹಾಗೂ ಕಲಾಕ್ಷೇತ್ರದ ಸಿಬ್ಬಂದಿ ವರ್ಗದವರಿಗೆ, ಕ್ಯಾಂಟೀನ್ ಸಿಬ್ಬಂದಿ ವರ್ಗದವರಿಗೆ, ತೋಟಗಾರಿಕೆ, ಅಗ್ನಿಶಾಮಕ, ವಿದ್ಯುತ್ ವಿಭಾಗದವರಿಗೆ ಈ ನಾಟಕದ ಯಶಸ್ವಿಗೆ ಕಾರಣರಾದ ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ತೆರೆಮರೆಯಲ್ಲಿ ಸಹಕರಿಸಿದ ಎಲ್ಲ ಕಲಾವಿದರಿಗೂ ಹಾಗೂ ಎಲ್ಲ ತಾಂತ್ರಿಕ ಸಿಬ್ಬಂದಿಯವರಿಗೂ ಮತ್ತು ನಾಟಕದ ಯಶಸ್ವಿಯಾಗಲು ತಮ್ಮ ತನು ಮನ ಧನವನ್ನು ಅರ್ಪಿಸಿ ನಾಟಕದ ಯಶಸ್ವಿಗೆ ಕಾರಣರಾದ ಎಲ್ಲ ಕಲಾ ಪೋಷಕರಿಗೂ ಸಂರಕ್ಷಣಾ ವಿಭಾಗದ ವತಿಯಿಂದ ಹೃತ್ಪೂರ್ವಕ ವಂದನೆಗಳು. ಹೆಚ್ಚಾಗಿ ಇಲ್ಲಿ ನೆರೆದಿರುವ ಎಲ್ಲ ಪ್ರೇಕ್ಷಕರಿಗೂ ನನ್ನ ನಮನಗಳು. la